current electricity, a very important and an easiest chapter in second PUC. ನಿಮ್ಗೆಲ್ಲರಿಗೂ ಆಲ್ರೆಡಿ ಗೊತ್ತಿದೆ ಈ ಚಾಪ್ಟರ್ ಇಂದ ತುಂಬಾ ವೇಟೇಜ್ ಇದೆ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ ಆಗಿರ್ಬೋದು ಆಸ್ ವೆಲ್ ಆಸ್ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಆಗಿರ್ಬೋದು. ಹಾಗಿದ್ರೆ ಈ ಚಾಪ್ಟರ್ ಅಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆ ಮತ್ತೆ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ಗೆ ಏನೆಲ್ಲ ಕ್ವೆಶನ್ಸ್ ಇಂಪಾರ್ಟೆಂಟ್, ಎಸ್ಪೆಷಲಿ ಇವಾಗ ಬರ್ತಾ ಇರೋ ಮಿಡ್ ಟರ್ಮಿಗೆ ಏನೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ, ಆ ಕ್ವೆಶನ್ ನ ಕೇಳಿದಾಗ ನೀವು ಹೇಗೆ ಆನ್ಸರ್ ಮಾಡಬೇಕು ನೋಡ್ತಾ ಹೋಗೋಣ. ವೆಲ್ಕಮ್ ಬ್ಯಾಕ್ ಟು TTT Academy dear students. This is Asha, lecturer in physics. ಓಕೆ, ನಿಮ್ಗೆ ಆಲ್ರೆಡಿ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಗೊತ್ತಿದೆ ಅನ್ಕೊಂತೀನಿ. ಕ್ವೆಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ? ದೇರ್ ವಿಲ್ ಬಿ 4 ಪಾರ್ಟ್ಸ್, ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಅಂಡ್ ಪಾರ್ಟ್ ಡಿ. ಪಾರ್ಟ್ ಎ ನಲ್ಲಿ ನಿಮ್ಗೆ MCQs ಅಂಡ್ ಫಿಲ್ ಇನ್ ದ ಬ್ಲಾಂಕ್ಸ್ ಸಿಗುತ್ತೆ. 15 MCQs ಇರುತ್ತೆ ಅಂಡ್ 5 ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ. ಆಲ್ ಕ್ವೆಶನ್ಸ್ ಆರ್ ಕಂಪಲ್ಸರಿ. ನೆಕ್ಸ್ಟ್ ಪಾರ್ಟ್ ಬಿ ನಲ್ಲಿ ಬರ್ತಾ ಹೋದ್ರೆ 2 ಮಾರ್ಕ್ ಕ್ವೆಶನ್ಸ್, 8 2 ಮಾರ್ಕ್ ಕ್ವೆಶನ್ಸ್ ನ ಕೊಟ್ಟಿರ್ತಾರೆ. ಔಟ್ ಆಫ್ 8 5 ಕ್ವೆಶನ್ಸ್ ಆನ್ಸರ್ ನ ಕನ್ಸಿಡರ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ 3 ಮಾರ್ಕ್ ಕ್ವೆಶನ್ಸ್ ಬಂದ್ರೆ 3 ಮಾರ್ಕ್ ಕ್ವೆಶನ್ಸ್ ಅಷ್ಟೇ 8 3 ಮಾರ್ಕ್ ಕ್ವೆಶನ್ಸ್ ಇರುತ್ತೆ. ಔಟ್ ಆಫ್ 8 ಅಲ್ಲೂ ಕೂಡ 5 3 ಮಾರ್ಕ್ ಕ್ವೆಶನ್ಸ್ ನ ಕನ್ಸಿಡರ್ ಮಾಡ್ಕೊಳ್ಳುವಂಥದ್ದು. ನೆಕ್ಸ್ಟ್ 5 ಮಾರ್ಕ್ ಕ್ವೆಶನ್ಸ್ ಅಂಡ್ ನ್ಯೂಮರಿಕಲ್ಸ್. ದೇರ್ ವಿಲ್ ಬಿ 5 ಮಾರ್ಕ್ ಕ್ವೆಶನ್ಸ್. ಔಟ್ ಆಫ್ 5 3 ಕ್ವೆಶನ್ಸ್ ನ ಕನ್ಸಿಡರ್ ಮಾಡ್ತಾರೆ ಅಂಡ್ 4 ನ್ಯೂಮರಿಕಲ್ಸ್ ಇರುತ್ತೆ. 4 ನ್ಯೂಮರಿಕಲ್ಸ್ ಅಲ್ಲಿ 2 ಕರೆಕ್ಟ್ ನ್ಯೂಮರಿಕಲ್ಸ್ ನ ಕನ್ಸಿಡರ್ ಮಾಡ್ತಾರೆ. ಓಕೆ, ಹೀಗೆ ನಿಮ್ಗೆ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಇರುತ್ತೆ. ಹಾಗಿದ್ರೆ ಕರೆಂಟ್ ಎಲೆಕ್ಟ್ರಿಸಿಟಿನಲ್ಲಿ ಎಷ್ಟೆಲ್ಲ ಕ್ವೆಶನ್ಸ್ ಬರ್ತಾ ಹೋಗುತ್ತೆ ಸ್ಟೂಡೆಂಟ್ಸ್, ಇಲ್ಲಿ ನಾನು ಹೇಳ್ತಾ ಇರೋದು ಜಸ್ಟ್ ನಿಮ್ಮ ಮಿಡ್ ಟರ್ಮ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ. ಓಕೆ, MCQs 2 MCQs ಬರಬಹುದು. ಓಕೆ, MCQs ನಲ್ಲಿ ಈಚ್ ಕ್ವೆಶನ್ ಕ್ಯಾರೀಸ್ 1 ಮಾರ್ಕ್, ಟೋಟಲ್ 2 ಮಾರ್ಕ್ ಅಂಡ್ 1 ಫಿಲ್ ಇನ್ ದ ಬ್ಲಾಂಕ್ಸ್ ಕೇಳಬಹುದು 1 ಮಾರ್ಕ್. 2 ಮಾರ್ಕ್ ಕ್ವೆಶನ್ಸ್ 2 ಮಾರ್ಕ್ ಕ್ವೆಶನ್ಸ್ ಕೇಳೋ ಚಾನ್ಸಸ್ ಇದೆ. ಸೊ 4 ಮಾರ್ಕ್ಸ್ ಸಿಗುತ್ತೆ ಟೋಟಲ್ 2 ಮಾರ್ಕ್ ಕ್ವೆಶನ್ಸ್ ಅಲ್ಲಿ ಅಂಡ್ 3 ಮಾರ್ಕ್ ಕ್ವೆಶನ್ಸ್. 3 ಮಾರ್ಕ್ ಕ್ವೆಶನ್ಸ್ ಹೇಗಿರುತ್ತೆ? 3 ಮಾರ್ಕ್ ಕ್ವೆಶನ್ಸ್ ಸೇಮ್ 3 ಮಾರ್ಕ್ ಕ್ವೆಶನ್ಸ್ ನ ಕೊಡ್ತಿರ್ತಾರೆ. ಅಲ್ಲಿ ನಿಮ್ಗೆ ಸಿಗುವಂತದ್ದು 6 ಮಾರ್ಕ್ಸ್. ನೆಕ್ಸ್ಟ್ 5 ಮಾರ್ಕ್ ಪಾರ್ಟ್ ಡಿ ಗೆ ಹೋಗೋಣ. ಅಲ್ಲಿ 5 ಮಾರ್ಕ್ ಒಂದು ಡಿರೈವೇಶನ್ ಅಂಡ್ ಕಂಪಲ್ಸರಿ 5 ಮಾರ್ಕ್ 1 ನ್ಯೂಮರಿಕಲ್ ಇರುತ್ತೆ. ಟೋಟಲ್ 10 ಮಾರ್ಕ್ ನಿಮ್ಗೆ ಅಲ್ಲಿ ಸಿಗ್ತಾ ಹೋಗುತ್ತೆ. ಇಲ್ಲಿ ಕಂಪಲ್ಸರಿ 1 ಡಿರೈವೇಶನ್ 1 ನ್ಯೂಮರಿಕಲ್ ಇರುತ್ತೆ. ಇಲ್ಲೂ ಅಷ್ಟೇನೆ ಕಂಪಲ್ಸರಿ 3 ಮಾರ್ಕ್ ಕ್ವೆಶನ್ಸ್ 2 ಮಾರ್ಕ್ ಕ್ವೆಶನ್ಸ್ ಎಲ್ಲಾನು ಈ ಚಾಪ್ಟರ್ ಅಲ್ಲಿ ಕಂಪಲ್ಸರಿ ಕೇಳೋವಂಥದ್ದು. ಮತ್ತೆ ತುಂಬಾ ಈಸಿ ಚಾಪ್ಟರ್ ಇದೆ ಇದು, ತುಂಬಾನೇ ವೆಯ್ಟೇಜು ಕೂಡ ಜಾಸ್ತಿ ಇದೆ. ಈ ಚಾಪ್ಟರ್ ನ ಸ್ಕಿಪ್ ಮಾಡದೆ ಓದ್ಲೇಬೇಕಾಗುತ್ತೆ. ಹಾಗಾದ್ರೆ ಏನೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ ಸ್ಟೂಡೆಂಟ್ಸ್? MCQs ಅಂಡ್ ಫಿಲ್ ಇನ್ ದ ಬ್ಲಾಂಕ್ಸ್ ಅದನ್ನ ನಿಮ್ಗೆ ಬಿಡ್ತೀನಿ. ಲೆವೆಲ್ 1 ಕ್ವೆಶನ್ಸ್ ಇರುತ್ತೆ. ಇಲ್ಲಿ ಲೆವೆಲ್ 1 ಕ್ವೆಶನ್ಸ್ ಅಂತ ಹೇಳಿದ್ರೆ ಅರೌಂಡ್ ಈಸಿ ಕ್ವೆಶನ್ಸ್ ಬರೋವಂಥದ್ದು. PU ಬೋರ್ಡ್ ರೂಲ್ ಪ್ರಕಾರ, PU ಎಕ್ಸಾಮಿನೇಷನ್ ಅಥಾರಿಟಿ ರೂಲ್ ಪ್ರಕಾರ ನಿಮ್ಗೆ 3 to 4 ಕ್ವೆಶನ್ಸು ಟಫ್ ಮಾಡೇ ಮಾಡ್ತಾರೆ MCQs ನಲ್ಲಿ. ಇನ್ನು ಉಳಿದಿರೋ ಕ್ವೆಶನ್ಸ್ ಎಲ್ಲ ಈಸಿ ಇರುತ್ತೆ ಅಂಡ್ MCQs ನಲ್ಲಿ ನಿಮ್ಗೆ ಯಾವುದೇ ಕಾರಣಕ್ಕೂ ನ್ಯೂಮರಿಕಲ್ಸ್ ಇರಲ್ಲ. ನಾನೀಗ ಡೈರೆಕ್ಟ್ 2 ಮಾರ್ಕ್ ಕ್ವೆಶನ್ಸ್ ಹೋಗ್ತೀನಿ. ಏನೆಲ್ಲ 2 ಮಾರ್ಕ್ ಕ್ವೆಶನ್ಸ್ ಇದೆ, ಏನೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ 2 ಮಾರ್ಕ್ ಅಲ್ಲಿ ಅಂತ ನೋಡೋಕ್ ಹೋದ್ರೆ ನಿಮ್ಗೆ ಇಷ್ಟು ಕ್ವೆಶನ್ಸ್ ಸಿಗುತ್ತೆ. ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಓಮ್ಸ್ ಲಾ, define resistivity and mention the SI unit of resistivity, mention the limitations of Ohm's law, very important question. Mention the factors on which the resistivity of a conductor depend. Define mobility of free electrons and mention its SI unit. State and explain Kirchhoff's current law and Kirchhoff's voltage law. What are the significance of Kirchhoff's current law and Kirchhoff's voltage law? Okay, now first question is state and explain Ohm's law. State and explain Ohm's law ಅಂತ ಕೇಳಿದ್ರೆ 2 ಮಾರ್ಕ್ ಅಲ್ಲಿ ಬರುವಂತ ಕ್ವೆಶನ್ ಇದು. ಜಸ್ಟ್ ಸ್ಟೇಟ್ಮೆಂಟ್ ಕೇಳಿರ್ತಾರೆ ಕೆಲವೊಂದ್ಸಲ 3 ಮಾರ್ಕ್ ಕೇಳಬೇಕಾದ್ರೆ ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ Ohm's law ಅಂತ ಕೇಳ್ತಾರೆ. ಸೊ ನೀವು ಹೀಗೆ ಕ್ವೆಶನ್ ಕೇಳಿದಾಗ ಫಸ್ಟ್ ಯು ಹ್ಯಾವ್ ಟು ರೈಟ್ ದ ಸ್ಟೇಟ್ಮೆಂಟ್, ದೆನ್ ಯೂಸಿಂಗ್ ದ ಈಕ್ವೇಶನ್ ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ದಟ್ ಸ್ಟೇಟ್ಮೆಂಟ್. ಹಾಗಿದ್ರೆ ಹೇಗೆ, ವಾಟ್ ಇಸ್ ದ ಸ್ಟೇಟ್ಮೆಂಟ್ ಆಫ್ Ohm's law? ಸ್ಟೂಡೆಂಟ್ಸ್ ಇದು ಕಾಮನ್ ಕ್ವೆಶನ್, ನಿಮ್ಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ. ಸ್ಟೇಟ್ಮೆಂಟ್ ಆಫ್ Ohm's law: the current in a conductor is directly proportional to the potential difference across the ends of the conductor when temperature and other physical condition remains constant. Current in a conductor is directly proportional to the potential difference across its ends. ನೀವು ಇಲ್ಲಿ ಒಂದು ಕನ್ಫ್ಯೂಷನ್ ಮಾಡ್ಕೊಂತೀರಾ. The potential difference across the ends of the conductor is directly proportional to current ಅಂತ ಬರಿಬಹುದು ಅಲ್ವಾ? No, ನೀವು ಸ್ಟೇಟ್ಮೆಂಟ್ ನ ಬರಿಬೇಕಾದ್ರೆ ಹೀಗೆ ಬರಿಬೇಕು. The current in a conductor is directly proportional to the potential difference across the ends of the conductor. Current in a conductor is directly proportional to the potential difference across its ends.
So current I is directly proportional to the potential difference V. Students, ಇಲ್ಲಿ ನಾವು ಕರೆಂಟ್ ನ I ಇಂದ ರೆಪ್ರೆಸೆಂಟ್ ಮಾಡಿದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ನ V ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಏನಿದು ಸ್ಟೇಟ್ಮೆಂಟ್? If we consider a conductor of length L and area of cross section A, okay, and ಈ ಕಂಡಕ್ಟರ್ಗೆ ಒಂದು ಬ್ಯಾಟ್ರಿನ ಕನೆಕ್ಟ್ ಮಾಡ್ಕೊಂಡಿದ್ದೀವಿ. The current passing through this conductor I is directly proportional to the potential difference across the ends of the conductor ಅಂತ ಹೇಳ್ತೀವಿ. I directly proportional to V. This relation can also be written as V directly proportional to I, right? V directly proportional to I. Here, to remove the proportionality symbol, ಇಲ್ಲೊಂದು ಕಾನ್ಸ್ಟೆಂಟ್ ಬರ್ಕೊಂತೀವಿ. Here that constant is R. Here R is a constant, a proportionality constant called resistance. Here R is resistance and the SI unit of resistance is ohm. What is the SI unit of resistance? Ohm. So what is the statement of Ohm's law? The current in the conductor is directly proportional to the potential difference across its ends when temperature and other physical conditions remains constant. Adrudu temperature and other physical conditions like length of the conductor, area of cross section of the conductor should be constant. ಆ ಕೇಸಲ್ಲಿ ಮಾತ್ರ I is directly proportional to V. So what is the statement? The current passing through the conductor is directly proportional to the potential difference across the ends of the conductor when temperature and other physical conditions remains constant. Okay, this is about Ohm's law. Okay, now what is the next question? Define resistivity of a conductor and mention its SI unit. Resistivity and specific resistance both are same. Okay, ಅವರು resistivity ಅಂತನಾದ್ರೂ ಕೇಳಿರ್ಲಿ, specific resistance ಅಂತನಾದ್ರೂ ಕೇಳಿರ್ಲಿ, ಎರಡೂ ಕೂಡ ಸೇಮ್ ಏನೆ. So what is resistivity? Resistance per unit length and unit cross sectional area of a conductor is called resistivity. Resistance per unit length and unit cross sectional area. Resistivity can be represented by rho. Resistivity can be represented by rho and its SI unit is ohm meter. What is the SI unit of resistivity? Ohm meter. What is resistivity? It is the resistance per unit length and unit cross sectional area of a conductor. It can be represented by rho and its SI unit is ohm meter. ಹಾಗಿದ್ರೆ ಇದಕ್ಕೇನ್ ಫಾರ್ಮುಲಾ? rho is equal to RA divided by L. This is the formula or the expression to calculate resistivity of a conductor. Rho is equal to RA divided by L. Okay, this is your second 2-mark question. Next, third question ಹೋಗೋದಾದ್ರೆ, mention the limitations of Ohm's law. A very important question, students. 2 mark ಅಲ್ಲೂ ಕೇಳ್ತಾ ಇರ್ತಾರೆ, ನಿಮ್ಗೆ 3 mark ಅಲ್ಲೂ ಬರ್ತಾ ಹೋಗುತ್ತೆ ಈ question. 2 mark ಅಲ್ಲಿ ಕೇಳಿದ್ರೆ you should mention any 2 limitations. 3 mark ಅಲ್ಲಿ ಕೇಳಿದ್ರೆ ನೀವು 3 limitations ನ ಮೆನ್ಷನ್ ಮಾಡಬೇಕಾಗುತ್ತೆ. ಹಾಗಾದ್ರೆ ವಾಟ್ ಆರ್ ದ ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ? ನಾವೀಗ ಆಲ್ರೆಡಿ ಓಮ್ಸ್ ಲಾ ನ ಹೇಳ್ತಾ ಇದ್ದೀವಿ. That is I directly proportional to V when temperature and other physical conditions remains constant. Ohm's law obey ಆಗಬೇಕು ಅಂದ್ರೆ temperature and other physical conditions like length of the conductor, area of the conductor constant ಇರಬೇಕು. ಅದು ಕಾನ್ಸ್ಟಂಟ್ ಇಲ್ಲ ಅಂದ್ರೆ Ohm's law obey ಆಗಲ್ಲ. ಆಫ್ ಅ ಕಂಡಕ್ಟರ್ ಅಂತ ಅಲ್ಲೇ ಹೇಳ್ತಾ ಇದೀವಿ. Ohm's law obey ಆಗೋದು ಜಸ್ಟ್ ಕಂಡಕ್ಟರ್ಸ್ ಅಲ್ಲಿ ಅಷ್ಟೇ. ಸೆಮಿ ಕಂಡಕ್ಟರ್ಸ್ಗೆ, ಇನ್ಸುಲೇಟರ್ಸ್ಗೆ, ರೆಸಿಸ್ಟರ್ಸ್ಗೆ Ohm's law obey ಆಗೋದಿಲ್ಲ. ಸೊ ವಾಟ್ ಇಸ್ ದ ಫಸ್ಟ್ ಲಿಮಿಟೇಷನ್? ಏನ್ ಹೇಳ್ಬೋದು? ಇಟ್ ಇಸ್ ಅಪ್ಲಿಕೇಬಲ್ ಓನ್ಲಿ if all the physical condition remain same, right? ಎಲ್ಲಾ physical condition same ಇದ್ರೆ ಮಾತ್ರ, ಕಾನ್ಸ್ಟಂಟ್ ಇದ್ರೆ ಅಷ್ಟೇ ಈ Ohm's law obey ಆಗೋದು. It is applicable only if conditions are same. All the physical conditions are constant, right? Conditions constant.
ಸೊ ವಾಟ್ ಇಸ್ ದ ನೆಕ್ಸ್ಟ್ ಅಪ್ಲಿಕೇಶನ್? ನಾನು ಆಲ್ರೆಡಿ ಹೇಳಿದ್ದೀನಿ ನಿಮ್ಗೆ, ಇದು ಓಮಿಕ್ ಡಿವೈಸಸ್ಗೆ ಮಾತ್ರ ಒಬೆ ಆಗೋದು. ಅಂದ್ರೆ ಓಮಿಕ್ ಡಿವೈಸಸ್ ಅಂದ್ರೆ ಏನು? ಯಾವ್ದೆಲ್ಲ ಡಿವೈಸಸ್ ಓಮ್ಸ್ ಲಾನ ಒಬೆ ಮಾಡುತ್ತೆ ಅದನ್ನ ಓಮಿಕ್ ಡಿವೈಸಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಕಂಡಕ್ಟರ್, ಆಲ್ ಮೆಟಲ್ಸ್ ಆರ್ ದ ಓಮಿಕ್ ಡಿವೈಸಸ್. ಓಕೆ, ಇದು ನಾನ್ ಓಮಿಕ್ ಡಿವೈಸಸ್ಗೆ ಒಬೆ ಆಗಲ್ಲ. ಸೊ ಇಟ್ is not applicable for non-ohmic devices. Okay, not applicable for non-ohmic devices. Non-ohmic devices like semiconductors, insulators, these are all the non-ohmic devices. Okay, this is the second limitation. And what is the third limitation? It is not applicable at very high and very low temperature. ಯಾಕೆ ವೆರಿ ಹೈ ಅಂಡ್ ವೆರಿ ಲೋ ಟೆಂಪರೇಚರ್ ಅಲ್ಲಿ ಒಬೆ ಆಗಲ್ಲ? ಬಿಕಾಸ್ ವೆರಿ ಹೈ ಟೆಂಪರೇಚರ್ ನಲ್ಲಿ ಕಂಡಕ್ಟರ್ ಬಿಕಮ್ಸ್ ಹಾಟ್. ಸೊ ಟೆಂಪರೇಚರ್ ವೆರಿ ಹೈ ಇದ್ರೇನು ಒಬೆ ಆಗಲ್ಲ, ವೆರಿ ಲೋ ಇದ್ರೂ ಒಬೆ ಆಗಲ್ಲ. ಇಟ್ ಇಸ್ ನಾಟ್ applicable at very high and very low temperature. These are all the limitations of Ohm's law. Important question for 2 mark or 3 mark ಕೇಳಿದ್ರೆ ನೀವು 3 points ನ ಬರೀರಿ, 2 mark ಕೇಳಿದ್ರೆ 2 points ನ ಬರೀಬೇಕಾಗುತ್ತೆ. Next question is, mention the factors on which the resistivity of a conductor depend. The resistivity of a conductor, ಇಲ್ಲಿ ನೀವು question ನ ಚೆನ್ನಾಗಿ ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ಅವರು resistivity of the conductor ಕೇಳಿದಾರಾ ಅಥವಾ resistance of the conductor ಅಂತ ಕೇಳಿದಾರಾ? ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್ ಯಾವಾಗೆಲ್ಲ ಕಾನ್ಸ್ಟೆಂಟ್ ಇರುತ್ತೆ ಮತ್ತೆ ಅದು ಯಾವ್ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ? ನಾನು ಆಲ್ರೆಡಿ ಓಮ್ಸ್ ಲಾನ ಹೇಳ್ಬೇಕಾದ್ರೆ ಹೇಳಿದೆ, ಆರ್ ಇಸ್ ಅ ಕಾನ್ಸ್ಟೆಂಟ್, ದಟ್ ಇಸ್ ರೆಸಿಸ್ಟೆನ್ಸ್ ಇಸ್ ಅ ಕಾನ್ಸ್ಟೆಂಟ್. ಯಾವಾಗ? ಟೆಂಪರೇಚರ್, ಲೆಂತ್, ಏರಿಯಾ ಎಲ್ಲಾ ಫಿಸಿಕಲ್ ಕಂಡೀಷನ್ಸ್ ಕಾನ್ಸ್ಟೆಂಟ್ ಇದ್ದಾಗ ಮಾತ್ರ. ಆ ಕ್ವಶನ್ 3 ಮಾರ್ಕ್ ಅಲ್ಲಿ ಬರ್ತಾ ಹೋಗುತ್ತೆ, ಅವಾಗ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ರೆಸಿಸ್ಟಿವಿಟಿ ಯಾವಾಗ ಕಾನ್ಸ್ಟೆಂಟ್ ನೋಡ್ಬೇಕು. ರೆಸಿಸ್ಟಿವಿಟಿ ಓನ್ಲಿ 2 ಕಂಡೀಷನ್ಸ್ ಅಲ್ಲಿ ಅಷ್ಟೇ ಕಾನ್ಸ್ಟೆಂಟ್ ಇರುತ್ತೆ ಸ್ಟೂಡೆಂಟ್ಸ್. ಫಸ್ಟ್ ಕಂಡೀಷನ್ ಇಸ್ ಟೆಂಪರೇಚರ್. ರೆಸಿಸ್ಟೆನ್ಸ್ ಯಾವಾಗ ರೆಸಿಸ್ಟಿವಿಟಿ ಚೇಂಜ್ ಆಗುತ್ತೆ? ಟೆಂಪರೇಚರ್ ಆಫ್ ದ ಕಂಡಕ್ಟರ್ ಚೇಂಜ್ ಆದಾಗ. ಈ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಇಫ್ ದ ಟೆಂಪರೇಚರ್ ಆಫ್ ದ ಕಂಡಕ್ಟರ್ ಇನ್ಕ್ರೀಸಸ್, ರೆಸಿಸ್ಟಿವಿಟಿ ವಿಲ್ ಇನ್ಕ್ರೀಸ್. ಓಕೆ, ಅಂಡ್ ದ ಸೆಕೆಂಡ್ ಒನ್ ಇಸ್ ನೇಚರ್ ಆಫ್ ದ ಮೆಟೀರಿಯಲ್. ಈ 2 ಫ್ಯಾಕ್ಟರ್ಸ್ ಮೇಲೆ ಅಷ್ಟೇ resistivity of a material depend ಆಗುವಂಥದ್ದು. First one is temperature of the conductor and second one is nature of the material. ಓಕೆ, ಎರಡೇ ಫ್ಯಾಕ್ಟರ್ಸ್ ಮೇಲೆ ರೆಸಿಸ್ಟಿವಿಟಿ ಡಿಪೆಂಡ್ ಆಗೋದು. ಬಟ್ ರೆಸಿಸ್ಟೆನ್ಸ್ ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ್ದೆಲ್ಲ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ನೆಕ್ಸ್ಟ್ ನೋಡ್ತಾ ಹೋಗೋಣ. ರೆಸಿಸ್ಟಿವಿಟಿ ಡಿಪೆಂಡ್ ಆಗೋದು ಓನ್ಲಿ ಆನ್ ಟೆಂಪರೇಚರ್ ಅಂಡ್ ದ ನೇಚರ್ ಆಫ್ ದ ಮೆಟೀರಿಯಲ್. ಅಂದ್ರೆ ರೆಸಿಸ್ಟಿವಿಟಿ ಚೇಂಜ್ ಆಗೋದು 2 ಕೇಸಸ್ ಅಲ್ಲಿ ಅಷ್ಟೇ. ಯಾವಾಗ? ಟೆಂಪರೇಚರ್ ಆಫ್ ದ ಕಂಡಕ್ಟರ್ ಚೇಂಜ್ ಆದಾಗ ಅಥವಾ ನೇಚರ್ ಆಫ್ ದ ಮೆಟೀರಿಯಲ್. ಈಗ ನನ್ನ ಕಾಪರ್ದು ರೆಸಿಸ್ಟಿವಿಟಿ ಏನೋ ಇರುತ್ತೆ, ಅದನ್ನ ರೀಪ್ಲೇಸ್ ಮಾಡಿ ಅಲ್ಯೂಮಿನಿಯಂ ನ ಇಟ್ಟಾಗ ಆಫ್ ಸೇಮ್ ಲೆಂತ್ ಅಂಡ್ ಸೇಮ್ ಟೆಂಪರೇಚರ್ ರೆಸಿಸ್ಟಿವಿಟಿ ಚೇಂಜ್ ಆಗಿರ್ಬೋದು. ಸೊ ಈ 2 ಫ್ಯಾಕ್ಟರ್ಸ್ ಮೇಲೆ ಅಷ್ಟೇ ರೆಸಿಸ್ಟಿವಿಟಿ ಆಫ್ ಅ ಕಂಡಕ್ಟರ್ ಡಿಪೆಂಡ್ ಆಗುವಂಥದ್ದು. 2 ಮಾರ್ಕಿಗೆ ಕೇಳ್ತಾರೆ, ಇಂಪಾರ್ಟೆಂಟ್ ಕ್ವೆಶನ್. ಓಕೆ, ನೆಕ್ಸ್ಟ್ ಕ್ವೆಶನ್, ಅ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಡಿಫೈನ್ ಮೊಬಿಲಿಟಿ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಅಂಡ್ ಮೆನ್ಷನ್ ಇಟ್ಸ್ SI unit. Mobility of free electrons is the ratio ಅಂದ್ರೆ divide, right? Mobility of free electrons is the ratio of drift velocity of free electrons. Drift velocity ಅಂದ್ರೆ ಏನು? ಯಾವ ವೆಲಾಸಿಟಿ ನಲ್ಲಿ ಎಲೆಕ್ಟ್ರಾನ್ಸ್ ಡ್ರಿಫ್ಟ್ ಆಗ್ತಾ ಇದೆ, that is called drift velocity. And electric field, it is the ratio of drift velocity of free electrons and electric field, or drift velocity of free electrons per unit electric field is called mobility. Mobility can be represented by mu. Then what is the SI unit of mobility? SI unit of mobility is, here what is the SI unit of drift velocity? Meter per second anta ಹೇಳ್ತೀವಿ. Here what is the SI unit of electric field? Newton per coulomb, right? So mobility SI unit ಬಂದು meter per second per Newton coulomb. So this is the SI unit of mobility. Mobility is the ratio of drift velocity to the electric field. Okay, so the next question is Kirchhoff's
ವೋಲ್ಟೇಜ್ ಲಾ. ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಏನ್ ಹೇಳುತ್ತೆ? ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಕ್ಯಾನ್ ಆಲ್ಸೋ ಬಿ ಕಾಲ್ಡ್ ಆಸ್ ಕಿರ್ಚಾಫ್ಸ್ ಲೂಪ್ ರೂಲ್. ಓಕೆ, ಕಿರ್ಚಾಫ್ಸ್ ಲೂಪ್ ರೂಲ್. ನೌ ಹಿಯರ್ ವಿ ಶುಡ್ ಕನ್ಸಿಡರ್ ಅ ಲೂಪ್. ಓಕೆ, ಲೂಪ್ ನ ಕನ್ಸಿಡರ್ ಮಾಡ್ಕೊಳ್ಳೋಣ. ದಿಸ್ ಆರ್ ಆಲ್ ದ ರೆಸಿಸ್ಟರ್ಸ್. ಓಕೆ, ಸೊ ಹೀಗೆ ಲೂಪ್ ನ ಕನ್ಸಿಡರ್ ಮಾಡಿ. ಅಂಡ್ ಹಿಯರ್ E1 is the EMF of cell 1 and E2 is the EMF of cell 2. So here what is the direction of current? So here this is I1 is the direction of current through the first resistor of resistance R1 and I2 is the direction of current through the second resistor of resistance R2. ಹಾಗಿದ್ರೆ I3 ಏನಾಗಿರುತ್ತೆ? This will be the direction I3 R3. ಹಾಗಿದ್ರೆ ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಆರ್ ಕಿರ್ಚಾಫ್ಸ್ ಲೂಪ್ ರೂಲ್ ಏನ್ ಹೇಳುತ್ತೆ? ದ algebraic sum of voltage drops across a loop containing the components, the electrical components like resistors and cells is 0. The algebraic sum of voltage drops. Here we should take voltage. Here it is calculating the voltage in the loop. Okay, the algebraic sum of voltage drops in the loop containing the electrical components like resistors and cells is 0. So ಕಿರ್ಚಾಫ್ಸ್ ವೋಲ್ಟೇಜ್ ಲಾ ನಾವು ಹೇಗೆ ಅಪ್ಲೈ ಮಾಡ್ತಾ ಹೋಗ್ತೀವಿ? ಸಿ, ಇಲ್ಲಿ ನಾವು ಡೈರೆಕ್ಷನ್ ಆಫ್ ಕರೆಂಟ್ ಮೇಲೆ ಆಲ್ಜಿಬ್ರೈಕ್ ಸಮ್ ಆಫ್ ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ನಾವು ಡೈರೆಕ್ಷನ್ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಡೈರೆಕ್ಷನ್ ಆಫ್ ಕರೆಂಟ್ ಹೇಗಿದೆ? ಈಗ ಫಾರ್ ಎಕ್ಸಾಂಪಲ್ ಈ ಲೂಪ್ ನಾನು ABCD ಅಂತ ನೇಮ್ ಮಾಡ್ಕೊಂಡ್ರೆ ಇಲ್ಲಿ ಡೈರೆಕ್ಷನ್ ಆಫ್ ನಾನು ABCD ಈ ಡೈರೆಕ್ಷನ್ ಅಲ್ಲೇ ಲೂಪ್ ರೂಲ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಡೈರೆಕ್ಷನ್ ಆಫ್ ಕರೆಂಟ್ ಹೇಗಿದೆ? ಹೀಗಿದೆ. ಸೊ ಡೈರೆಕ್ಷನ್ ಆಫ್ ಕರೆಂಟ್ ಹೀಗಿರೋದ್ರಿಂದ I1 R1. ಸಿ, ನಾನು ಯಾವ ಡೈರೆಕ್ಷನ್ ಅಲ್ಲಿ ಲೂಪ್ ರೂಲ್ ಅಪ್ಲೈ ಮಾಡ್ತಾ ಇರೋದು? ABCD ಯಾವ ಡೈರೆಕ್ಷನ್ ಅಲ್ಲಿ ಲೂಪ್ ರೂಲ್ ಅಪ್ಲೈ ಮಾಡ್ತಿದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸ್. ನಾವು ಇಲ್ಲಿ ಲೂಪ್ ರೂಲ್ ಅಪ್ಲೈ ಮಾಡ್ತಾ ಇರೋದು ABCD ಈ ಡೈರೆಕ್ಷನ್ ಅಲ್ಲಿ ABCDA. ಸೊ ಈಗ ಹೇಗೆ ಲೂಪ್ ರೂಲ್ ಅಪ್ಲೈ ಮಾಡೋದು? ಇಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಆಗಿ ನೋಡ್ಕೋಬೇಕಾಗುತ್ತೆ. ನಿಮ್ಗೆ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ನಿಮ್ಗೆ ಲೂಪ್ ರೂಲ್ ನ ಅಪ್ಲೈ ಮಾಡೋದಾಗಿರ್ಬೋದು ಅಥವಾ ನೋಡ್ ರೂಲ್ ನ ಅಪ್ಲೈ ಮಾಡೋದಾಗಿರ್ಬೋದು, ಕ್ವೆಶನ್ ಕೇಳ್ತಾನೆ ಇರ್ತಾರೆ. ಸೊ ಇಲ್ಲಿ ಲೂಪ್ ರೂಲ್ ಅಪ್ಲೈ ಮಾಡೋದು ಹೇಗೆ? ನಾನು ಅಪ್ಲೈ ಮಾಡ್ತಾ ಇರೋದು ABCDA ಈ ಡೈರೆಕ್ಷನ್ ಅಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಇನ್ ದ ಸೇಮ್ ಡೈರೆಕ್ಷನ್ ನೀವು ಕರೆಂಟ್ ಡೈರೆಕ್ಷನ್ ನ ನೋಡ್ತಾ ಹೋಗ್ಬೇಕಾಗುತ್ತೆ. ಇಲ್ಲಿ AB ನಾನು ಲೂಪ್ ರೂಲ್ ನ ಅಪ್ಲೈ ಮಾಡ್ತಾ ಇರೋದು ಈ ಡೈರೆಕ್ಷನ್ ಅಲ್ಲ, ಅಂಡ್ ಕರೆಂಟ್ ಇಸ್ ಆಲ್ಸೋ ಇನ್ ದ ಸೇಮ್ ಡೈರೆಕ್ಷನ್. ಸೊ ಏನಾಗುತ್ತೆ? ಎರಡೂ ಸೇಮ್ ಡೈರೆಕ್ಷನ್ ಇದ್ರೆ ಯು ಶುಡ್ ಟೇಕ್ ನೆಗೆಟಿವ್ ಸೈನ್. ಇಲ್ಲಿ ವೋಲ್ಟೇಜ್ ಅಲ್ವಾ? ಫ್ರಮ್ ಓಮ್ಸ್ ಲಾ we know voltage is the product of current and resistance. So voltage ಅಂತ ಹೇಳಿದ್ರೆ ಇಲ್ಲಿ ಕರೆಂಟ್ ನ ತಗೋಬೇಕಾಗುತ್ತೆ. that is minus I1 and resistance is minus R1. AB ಆಯ್ತು. ಈಗ BC ಅಪ್ಲೈ ಮಾಡಬೇಕು. ನಾನು ಯಾವ ಡೈರೆಕ್ಷನ್ ಅಲ್ಲಿ ಲೂಪ್ ರೂಲ್ ಅಪ್ಲೈ ಮಾಡ್ತಾ ಇದ್ದೀನೋ ಇನ್ ದ ಸೇಮ್ ಡೈರೆಕ್ಷನ್ ಕರೆಂಟ್ ಇದೆ ಇಲ್ಲೂನು. ಸೊ ಅಗೇನ್ ವಿ ಶುಡ್ ಟೇಕ್ minus I2 R2 minus I2 R2. ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ನೆಕ್ಸ್ಟ್ ಈಗ BC ಆಯ್ತು, ನೆಕ್ಸ್ಟ್ CD ತಗೋಬೇಕು. ಇಲ್ಲಿ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ನಾನು ಈ ಡೈರೆಕ್ಷನ್ ಅಲ್ಲಿ ನಾನು ಲೂಪ್ ರೂಲ್ ನ ಅಪ್ಲೈ ಮಾಡ್ತಾ ಇದ್ದೀನಿ. ಬಟ್ ಕರೆಂಟ್ ಇಸ್ ಇನ್ ದ ಆಪೋಸಿಟ್ ಡೈರೆಕ್ಷನ್. ಕರೆಂಟ್ ಯಾವ ಡೈರೆಕ್ಷನ್ ಅಲ್ಲಿ ಇದೆ? ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇದೆ. ಸೊ ಹಿಯರ್ ವಿ ಶುಡ್ ಟೇಕ್ ಪ್ಲಸ್ I3 R3 ಪ್ಲಸ್ I3 R3. ಸೊ ಈಗ voltage drop across first resistance, second conductor, third conductor ಆಯ್ತು. ಈಗ ಸೆಲ್ಸ್ ತಗೋಬೇಕು. ನಮ್ಗೆ ವೋಲ್ಟೇಜ್ ಲಾ ಏನ್ ಹೇಳುತ್ತೆ? ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ದ ರೆಸಿಸ್ಟರ್ಸ್ ಅಂಡ್ ಸೆಲ್ಸ್. ಎಲ್ಲಾ ಎಲೆಕ್ಟ್ರಿಕಲ್ ಕಾಂಪೋನೆಂಟ್ಸ್ ಅಕ್ರಾಸ್ ಅಲ್ಲಿ ವೋಲ್ಟೇಜ್ ಡ್ರಾಪ್ ನ ನಾವು ತಗೊಂಡಾಗ algebraic sum of that voltage drop should be 0, right? ಸೊ ಈಗ ರೆಸಿಸ್ಟರ್ಸ್ ಆಯ್ತು, ಸೆಲ್ಸ್ ನ ತಗೊಳ್ತಾ ಹೋಗೋಣ. ಸೆಲ್ಸ್ ಅಲ್ಲಿ ನಾವು ಹೇಗೆ ಡೈರೆಕ್ಷನ್ ನ ತಗೋಬೇಕಾಗತ್ತೆ ಸ್ಟೂಡೆಂಟ್ಸ್? ನಾನೀಗ ಈ ಡೈರೆಕ್ಷನ್ ಅಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. D ಆಯ್ತು, ಫ್ರಮ್ D to A ಅಪ್ಲೈ ಮಾಡ್ಬೇಕು. ಇವಾಗ ಸಿ, ಈ ಡೈರೆಕ್ಷನ್ ಅಲ್ಲಿ ಅಪ್ಲೈ ಮಾಡ್ತಾ ಇದೀವಿ. ಹಿಯರ್ ನಾನು ಈಸಿಯಾಗಿ ಹೇಳಬೇಕು ಅಂದ್ರೆ ಇಲ್ಲಿ ನಮಗೆ ಅಪ್ಲೈ ಮಾಡ್ತಾ ಇರ್ಬೇಕಾದ್ರೆ ಪಾಸಿಟಿವ್ ಟರ್ಮಿನಲ್ ಆಫ್ ದ ಸೆಲ್ ತಗೊಂಡ್ರೆ ವಿ ಶುಡ್ ಟೇಕ್ ನೆಗೆಟಿವ್ ಸೈನ್ minus
E2 ಇಲ್ಲಿ ನಾನು ರೆಸಿಸ್ಟೆನ್ಸ್ ನ ಮಲ್ಟಿಪ್ಲೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಿಕಾಸ್ EMF ವೋಲ್ಟೇಜ್ ಇದೆ. ಸೊ ಇಲ್ಲಿ ಪ್ಲಸ್ ಬರುತ್ತೆ, ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟರಿ ಸಿಗ್ತಾ ಇದೆ, ಪ್ಲಸ್ E1 is equal to 0. ಹೀಗೆ ನಾವು KVL ನ ಅಪ್ಲೈ ಮಾಡ್ತಾ ಹೋಗ್ತೀವಿ. ಹೇಗೆ ಅಪ್ಲೈ ಮಾಡಬೇಕು? ಡೈರೆಕ್ಷನ್ ಆಫ್ ಲೂಪ್ ಅಂಡ್ ಡೈರೆಕ್ಷನ್ ಆಫ್ ಕರೆಂಟ್ ಎರಡೂ ಸೇಮ್ ಇದ್ರೆ ವಿ ಶುಡ್ ಟೇಕ್ ನೆಗೆಟಿವ್. ಡೈರೆಕ್ಷನ್ ಆಫ್ ಲೂಪ್ಗೆ ಡೈರೆಕ್ಷನ್ ಆಫ್ ಕರೆಂಟ್ ಆಪೋಸಿಟ್ ಇದ್ರೆ ವಿ ಶುಡ್ ಟೇಕ್ ಪಾಸಿಟಿವ್. ನಾವಿಲ್ಲಿ ವೋಲ್ಟೇಜಸ್ ನ ತಗೊಂಡು ಹೋಗ್ಬೇಕಾಗುತ್ತೆ. ದಟ್ ಇಸ್ ಕರೆಂಟ್ ಇಂಟು ರೆಸಿಸ್ಟೆನ್ಸ್, ಕರೆಂಟ್ ಇಂಟು ರೆಸಿಸ್ಟೆನ್ಸ್, ಕರೆಂಟ್ ಇಂಟು ರೆಸಿಸ್ಟೆನ್ಸ್, ಲೈಕ್ ದಿಸ್. ಸೊ ದಿಸ್ ಇಸ್ ಕಿರ್ಚಾಫ್ಸ್ ವೋಲ್ಟೇಜ್ ಲಾ. ಓಕೆ, ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಫಾರ್ 2 ಮಾರ್ಕ್. ಇನ್ ಕೇಸ್ 2 ಮಾರ್ಕ್ ಅಲ್ಲಿ ಕೇಳಿಲ್ಲ ಅಂದ್ರೆ ಇದ್ರದ್ದು ಅಪ್ಲಿಕೇಶನ್ ನಿಮಗೆ 5 ಮಾರ್ಕ್ ಡಿರೈವೇಶನ್ ಅಲ್ಲಿ ಬರುವಂತದ್ದು, ಆರ್ 5 ಮಾರ್ಕ್ ನ್ಯೂಮರಿಕಲ್ ಅಲ್ಲಿ ನೀವು KVL KCL ಎರಡನ್ನು ಯೂಸ್ ಮಾಡಬೇಕಾಗತ್ತೆ. ಇಂಪಾರ್ಟೆಂಟ್ ಕ್ವೆಶನ್. ಓಕೆ, ವಾಟ್ ಇಸ್ ದ ನೆಕ್ಸ್ಟ್ ಕ್ವೆಶನ್? ಮೆನ್ಷನ್ ದ ಸಿಗ್ನಿಫಿಕೆನ್ಸ್ ಆಫ್ KVL ಅಂಡ್ KCL. ಏನ್ ಸಿಗ್ನಿಫಿಕೆನ್ಸ್ KVL ದು KCL ದು ನಾವ್ ಇವಾಗ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಇಲ್ಲಿ KVL ಅಂದ್ರೆ ಸ್ಟೂಡೆಂಟ್ಸ್ ಕಿರ್ಚಾಫ್ಸ್ ವೋಲ್ಟೇಜ್ ಲಾನೆ, KCL ಅಂದ್ರೆ ಕಿರ್ಚಾಫ್ಸ್ ಕರೆಂಟ್ ಲಾ. ಓಕೆ, ಏನ್ ಸಿಗ್ನಿಫಿಕೆನ್ಸ್ ಕಿರ್ಚಾಫ್ಸ್ ವೋಲ್ಟೇಜ್ ಲಾ? ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಕ್ಯಾಲ್ಕುಲೇಟ್ಸ್, ಏನ ಕ್ಯಾಲ್ಕುಲೇಟ್ ಮಾಡುತ್ತೆ ಕಿರ್ಚಾಫ್ಸ್ ವೋಲ್ಟೇಜ್ ಲಾ? ಇಟ್ ಕ್ಯಾಲ್ಕುಲೇಟ್ಸ್ ದ ವೋಲ್ಟೇಜ್ ಡ್ರಾಪ್ಸ್ ಅಕ್ರಾಸ್ ದ ವೇರಿಯಸ್ ಕಾಂಪೋನೆಂಟ್ಸ್ ಇನ್ ದ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಆರ್ ಲೂಪ್, ರೈಟ್? ಸೊ KVL calculates voltage drops, it calculates voltage drops. ಹಾಗೆ KCL ಏನ್ನ ಕ್ಯಾಲ್ಕುಲೇಟ್ ಮಾಡುತ್ತೆ? KCL calculates the current in the various branches, right, in a network. So KCL calculates the current in the various branch. It calculates the current in the various branches, current in the various branches. ಹಾಗೆ KVL ಅಲ್ಲಿ ಏನು? KVL ನ ಏನಕ್ಕೆ ಯೂಸ್ ಮಾಡ್ತೀವಿ? ಇಟ್ ಕ್ಯಾಲ್ಕುಲೇಟ್ಸ್ ದ ವೋಲ್ಟೇಜ್ ಡ್ರಾಪ್ಸ್ ಅಕ್ರಾಸ್ ದ ಎಲೆಕ್ಟ್ರಿಕಲ್ ಕಾಂಪೋನೆಂಟ್ಸ್ ಇನ್ ದ ಲೂಪ್. ಓಕೆ, ಸೊ KVL the principle ಏನು? What is the principle of KVL? Conservation of energy, and principle of KCL is conservation of charge. Okay, conservation of electric charge. What is the principle of KCL? Conservation of, ಕೇಳ್ತಿರ್ತಾರೆ, important question. What is the principle of KCL? Conservation of electric charge, and principle of KVL is conservation of energy. So these are the significance of KVL and KCL. KVL calculates the voltage drop across the various components in the loop. KCL calculates the current across or current in the various branches of the loop. Okay, and the significance and the principles ಏನು? The principle of conservation of energy and idu principle of conservation of electric charge. Okay, these are the significance of KVL and KCL. So students, ಇಷ್ಟು ನಿಮಗೆ 2 and 3 mark questions, 2 mark questions ಆಗ್ತಾ ಹೋಗುತ್ತೆ. ನೆಕ್ಸ್ಟ್ 3 mark questions ಗೆ ಬರೋಣ. 3 mark questions ಅಲ್ಲಿ ಈ ಚಾಪ್ಟರ್ ಅಲ್ಲಿ ಮೇಜರ್ ಆಗಿ ಸ್ಮಾಲ್ ಡಿರೈವೇಶನ್ಸ್ ಬರ್ತಾ ಹೋಗುತ್ತೆ. ಇಂಪಾರ್ಟೆಂಟ್ ಡಿರೈವೇಶನ್ಸ್ ಅಂಡ್ ಈಸಿ ಡಿರೈವೇಶನ್ಸ್. ಓಕೆ, ಈಸಿಯಾಗಿ ಯು ಕ್ಯಾನ್ ಡಿರೈವ್. ಓಕೆ, so what is the first question? Derive an expression for drift velocity of electrons in terms of relaxation time. Students, ನಾನು ಲಾಸ್ಟ್ ವಿಡಿಯೋಸ್ ನಲ್ಲೂ ಹೇಳ್ತಾ ಇರ್ತೀನಿ ಮತ್ತೆ ಇವಾಗ್ಲೂ ಹೇಳ್ತಾ ಇದ್ದೀನಿ, ಡಿರೈವೇಶನ್ಸ್ ಮಾಡ್ಬೇಕಂದ್ರೆ ಡಯಾಗ್ರಾಮ್ ಇಸ್ ಕಂಪಲ್ಸರಿ. ವಿಥೌಟ್ ಡಯಾಗ್ರಾಮ್ ನೀವೇನಾದ್ರೂ ಡಿರೈವೇಶನ್ ಮಾಡಿದ್ರೆ ಮಾರ್ಕ್ಸ್ ಸಿಗೋದಿಲ್ಲ. ಈಸಿ ಇರುತ್ತೆ ಡಯಾಗ್ರಾಮ್. ಸೊ ನೀವು ಡಯಾಗ್ರಾಮ್ ನ ಬರೀಲೇಬೇಕಾಗತ್ತೆ. ಅರೌಂಡ್ 3 to 4 2 mark ಕ್ವೆಶನ್ಸ್ ಸಿಗ್ತಾ ಹೋಯ್ತು ನಿಮಗೆ. 1 or 2 ಕ್ವೆಶನ್ಸ್ ಅಂತೂ ಗ್ಯಾರಂಟಿ ಇರುತ್ತೆ. ಇನ್ನ 3 mark ಕ್ವೆಶನ್ಸ್ ಅಷ್ಟೇ 3 to 4 3 mark ಕ್ವೆಶನ್ಸ್ ಇದೆ. ಇದರಲ್ಲಿ 1 or 2 ಕ್ವೆಶನ್ಸ್ ಗ್ಯಾರಂಟಿ ನಿಮಗೆ ಮಿಡ್ ಟರ್ಮ್ ಅಲ್ಲಿ ಕೇಳ್ತಾರೆ. ಫಸ್ಟ್ ಕ್ವೆಶನ್ ಇಸ್ ಡಿರೈವ್ an expression for drift velocity of free electrons in terms of ರಿಲ್ಯಾಕ್ಸೇಷನ್ ಟೈಮ್. ಇಲ್ಲಿ ನಾವು ಇನ್ ಟರ್ಮ್ಸ್ ಆಫ್ ರಿಲ್ಯಾಕ್ಸೇಷನ್ ಟೈಮ್ ಡ್ರಿಫ್ಟ್ ವೆಲಾಸಿಟಿ ನ ಡಿರೈವ್ ಮಾಡಬೇಕಾಗತ್ತೆ. ಸೊ ಡ್ರಿಫ್ಟ್ ವೆಲಾಸಿಟಿ ಅಂದ್ರೆ ಏನು? ದ ವೆಲಾಸಿಟಿ ವಿತ್ ವಿಚ್ ದ ಎಲೆಕ್ಟ್ರಾನ್ ಸ್ಟಾರ್ಟ್ಸ್ ಟು ಡ್ರಿಫ್ಟ್ ಇನ್ ದ ಪ್ರೆಸೆನ್ಸ್ ಆಫ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ರಿಲ್ಯಾಕ್ಸೇಷನ್ ಟೈಮ್ ಅಂದ್ರೆ ಏನು?
ರಿಲ್ಯಾಕ್ಸೇಷನ್ ಟೈಮ್ ಅಂದ್ರೆ ಇಟ್ ಈಸ್ ದ ಟೈಮ್ ಇಂಟರ್ವಲ್ ಬಿಟ್ವೀನ್ ಟೂ ಸಕ್ಸೆಸಿವ್ ಕೊಲಿಷನ್ಸ್ ಆಫ್ ಎಲೆಕ್ಟ್ರಾನ್. ಸೊ ಡೈರೆಕ್ಟ್ ಡಿರೈವೇಶನ್ ಹೋಗೋಣ. ಸೊ ಇಲ್ಲಿ ಫಸ್ಟ್ ನಾವು ಡಯಾಗ್ರಾಮ್ ಬರ್ಕೊಬೇಕಾಗುತ್ತೆ. ಕನ್ಸಿಡರ್ ಅ ಕಂಡಕ್ಟರ್. ಕನ್ಸಿಡರ್ ಅ ಕಂಡಕ್ಟರ್ of length L and area of cross section A. Here L is the length of the conductor and A is the area of cross section. Okay, ಈ ಕಂಡಕ್ಟರ್ ನ ಒಂದು ಎಕ್ಸ್ಟರ್ನಲ್ ಪವರ್ ಸಪ್ಲೈಗೆ ಕನೆಕ್ಟ್ ಮಾಡ್ತಾ ಇದ್ದೀವಿ. ಓಕೆ, and V is the potential difference across the ends of the conductor and I is the current passing through the conductor and E will be the established electric field. So students, in the absence of electric field, initially free electrons ಏನಿರುತ್ತೋ ಕಂಡಕ್ಟರ್ ಅಲ್ಲಿ ರ್ಯಾಂಡಮ್ ಆಗಿ ವಿತ್ ಹೈ ಥರ್ಮಲ್ ಸ್ಪೀಡ್ ಏನಾಗ್ತಾ ಇರುತ್ತೆ, ಮೂವ್ ಆಗ್ತಾ ಇರುತ್ತೆ ಅಂಡ್ ಕೊಲಿಷನ್ಸ್ ಕೂಡ ಆಗ್ತಾ ಇರುತ್ತೆ. ಡ್ಯೂ ಟು ದಟ್ ಕೊಲಿಷನ್ಸ್ ನಾವಿಲ್ಲಿ ಹೇಳ್ತೀವಿ ದ ಇನಿಷಿಯಲ್ ವೆಲಾಸಿಟಿ ಆಫ್ ದ ಫ್ರೀ ಎಲೆಕ್ಟ್ರಾನ್ಸ್ ಇಸ್ 0 ಅಂತ. From first kinematic equation, we know V is equal to U plus AT. Here, we are finding the drift velocity. So, drift velocity anta helidre external electric field na apply madidmele electrons drift ಆಗುತ್ತೆ. So, external electric field na apply ಮಾಡಿ ಆದ್ಮೇಲೆ electrons drift ಆಗ್ತಾ ಇದೆ. So, drift velocity ಅಂದ್ರೆ final velocity. Initial velocity U ಹಾಗೆ ಇರುತ್ತೆ and A is the acceleration of the electrons. ಇಲ್ಲಿ instead of time we have to take relaxation time tau. ನಾನು ಆಲ್ರೆಡಿ ಹೇಳಿದೆ ಸ್ಟೂಡೆಂಟ್ಸ್, ಇಲ್ಲಿ n number of free electrons ಇರುತ್ತೆ. U1, U2, U3, U4 are the initial velocities of the free electrons. But the total initial velocity of the free electrons or the average initial velocity of the free electrons ಏನಾಗಿರುತ್ತೆ, U is equal to 0 ಆಗಿರುತ್ತೆ. So drift velocity Vd is equal to A into tau. Here A is acceleration. Okay, again from Newton's second law we know F is equal to ma. F is equal to ma and here A is equal to F divided by m agutta. Here F is force experienced by the electrons. ಆ ಫೋರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡೋದ್ರಿಂದನೇ ಎಲೆಕ್ಟ್ರಾನ್ಸ್ ಡ್ರಿಫ್ಟ್ ಆಗೋದು. ಫಸ್ಟ್ ಚಾಪ್ಟರ್ ಅಲ್ಲಿ ನೀವು ಕಲಿತಾ ಹೋಗ್ತೀರಾ. ದಿಸ್ ಫೋರ್ಸ್ F is equal to E into electric field into Q ಅಂತ. ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಎಲೆಕ್ಟ್ರಾನ್ಸ್ ಅಥವಾ ಯಾವ್ದಾದ್ರೂ ಚಾರ್ಜ್ ಇದ್ರೆ ಫೋರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಅಂತ ಫಸ್ಟ್ ಚಾಪ್ಟರ್ ಅಲ್ಲಿ ಓದ್ತೀರಾ. E into Q. So here this Q is the electrons, right? So F will be equal to E ಆಗುತ್ತೆ. F is equal to E. Here Q is an electron, right? E. So ಇದೇನಾಗುತ್ತೆ ಈಕ್ವೇಶನ್ E divided by m. E divided by m. ಈ ಈಕ್ವೇಶನ್ ನ ಈಕ್ವೇಶನ್ ನಂಬರ್ 1 ಅಂತ ತಗೊಳ್ಳಿ and call it as equation number 2. ಈಗ ಏನಿಲ್ಲ, ಜಸ್ಟ್ ಸಬ್ಸ್ಟಿಟ್ಯೂಟ್ equation 2 in equation 1. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, Vd is equal to E tau divided by m. Very easy and an important derivation for 3 mark. Drift velocity Vd is equal to E tau divided by m. Here ನಾನು ತಗೊಂಡಿರೋದು ಮ್ಯಾಗ್ನಿಟ್ಯೂಡ್ ಆಫ್ ಡ್ರಿಫ್ಟ್ ವೆಲಾಸಿಟಿ. ಮ್ಯಾಗ್ನಿಟ್ಯೂಡ್ ತಗೊಂಡಿಲ್ಲ ಅಂದ್ರೆ ಏನಾಗಬೇಕಾಗುತ್ತೆ, ಇಲ್ಲಿ ಎಲೆಕ್ಟ್ರಾನ್ ಆರ್ ದ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್, ರೈಟ್? ಸೊ ಇಲ್ಲಿ ಮೈನಸ್ ಸೈನ್ ಬರುತ್ತೆ ಅಷ್ಟೇ. ಸೊ ಇಫ್ ಯು ಟೇಕ್ ಮ್ಯಾಗ್ನಿಟ್ಯೂಡ್ ಇಲ್ಲಿ E ಆಗುತ್ತೆ. ಮ್ಯಾಗ್ನಿಟ್ಯೂಡ್ ತಗೊಂಡಿಲ್ಲ ಅಂದ್ರೆ ಮೈನಸ್ E tau divided by m. This is the expression for drift velocity in terms of relaxation time and electric field. So what is the expression for drift velocity in terms of potential? E is equal to V by R, potential last
ಚಾಪ್ಟರ್ ಅಲ್ಲಿ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್ ಚಾಪ್ಟರ್ ಅಲ್ಲಿ ಇದು ಬರ್ತಾ ಹೋಗುತ್ತೆ. E is equal to V divided by distance ಅಂತ. Here the distance is length, so V divided by L. Instead of E we can replace V by L ಅಂತ. So VD is equal to minus VE tau divided by L into M. This is the expression for drift velocity in terms of potential. ನೀವು ಇಲ್ಲಿಗೆ ಸ್ಟಾಪ್ ಮಾಡಬಹುದು, no problem, or you can write this equation also. Okay, VD is equal to minus EE tau by M, or VD is equal to minus VE tau divided by L into M. ನಾನು ಮ್ಯಾಗ್ನಿಟ್ಯೂಡ್ ತಗೊಂಡ್ರೆ ಏನಾಗುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ VD is equal to EE tau divided by M ಆಗುತ್ತೆ. ಮ್ಯಾಗ್ನಿಟ್ಯೂಡ್ ಆಫ್ VD is equal to EE tau divided by M. Important derivation for 3 mark. So, what is the next question then? Next question is derive an expression for electric current in terms of drift velocity. Electric current in terms of drift velocity. Same, idu kuda ಒಂದು derivation ne, important derivation students. Same diagram, same consideration na ಬರೀತೀರಾ. ಓಕೆ, ಎರಡೂ ಡಿರೈವೇಶನ್ಸ್ಗೂ ಡಯಾಗ್ರಾಮ್ ಅಂಡ್ ಕನ್ಸಿಡರೇಷನ್ ವಿಲ್ ಬಿ ಸೇಮ್. ಸೊ ಏನು ನೋಡ್ತಾ ಹೋಗೋಣ. ಇದು ಕನ್ಸಿಡರ್ ಅ ಕಂಡಕ್ಟರ್ ಆಫ್ ಲೆಂತ್ ಎಲ್ ಅಂಡ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎ. ಆಫ್ ಲೆಂತ್ ಎಲ್ ಅಂಡ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎ. ಓಕೆ, ಹಾಗಿದ್ರೆ ಇಲ್ಲಿ ನಂಬರ್ ಆಫ್ ಚಾರ್ಜ್ ಎಷ್ಟಿರುತ್ತೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಥವಾ ಟೋಟಲ್ ಚಾರ್ಜ್ ಇನ್ ದಿಸ್ ಕಂಡಕ್ಟರ್ ಏನಿರುತ್ತೆ ನೋಡ್ತಾ ಹೋಗೋಣ. ಈಗ ಇದನ್ನ ಒಂದು ಎಕ್ಸ್ಟರ್ನಲ್ ಸೋರ್ಸ್ಗೆ ಕನೆಕ್ಟ್ ಮಾಡೋಣ. ಲೆಟ್ ಐ ಬಿ ದ ಕರೆಂಟ್ ಪಾಸಿಂಗ್ ಥ್ರೂ ದ ಕಂಡಕ್ಟರ್ ಅಂಡ್ ವಿ ಬಿ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಎಂಡ್ಸ್ ಆಫ್ ದ ಕಂಡಕ್ಟರ್. ಹಿಯರ್ ವಿ ಹ್ಯಾವ್ ಟು ಡಿರೈವ್ an expression for current in terms of drift velocity. From the definition of current we have an equation that is I is equal to Q by T. Here I is current and Q is the charges in the conductor. So Q ಏನಾಗುತ್ತೆ, Q is equal to total number of charges ಎಷ್ಟಿದೆ ಇಲ್ಲಿ, n number of charges, capital N number of charges in the area A, and if L is the length of the conductor, in the length L, small area, the area of cross section into length into number of charges, right? So total charge ಎಷ್ಟಿದೆ ಇದರಲ್ಲಿ, n number of charges, here n is number of charges per unit area, number of charges per unit area n, and here A is area of cross section, L is the length of the conductor. ಹಾಗಿದ್ರೆ ಇಲ್ಲಿ ಯಾವ ಚಾರ್ಜ್ ಇರೋದು, ಎಲೆಕ್ಟ್ರಾನ್ಸ್, ಫ್ರೀ ಎಲೆಕ್ಟ್ರಾನ್ಸ್ ಆರ್ ದೇರ್. ಸೊ NaLe, call it as equation number 1, and Q is equal to NaLe, call it as equation number 2. Now here T is time, right? We know drift velocity or velocity is equal to distance by time. ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಮೂವ್ ಆಗಬೇಕು ಎಲೆಕ್ಟ್ರಾನ್ಸ್, ಯಾವ ಡಿಸ್ಟೆನ್ಸ್ ಅಲ್ಲಿ ಮೂವ್ ಆಗಬೇಕು, ಲೆಂತ್ ಎಲ್ ಆಗುತ್ತೆ ಅಲ್ವಾ. ದಿಸ್ ಇಸ್ ದ ಡಿಸ್ಟೆನ್ಸ್. ಸೊ ಆ ಡಿಸ್ಟೆನ್ಸ್ ನಾನು ಲೆಂತ್ ಎಲ್ ಅಂತ ತಗೊಂತೀನಿ. ಹಾಗಿದ್ರೆ ನನಗೆ ಟೈಮ್ ಏನಾಗುತ್ತೆ, ಟೈಮ್ T is equal to L by T, right? So here time T is equal to L by T ಆಗುತ್ತೆ. Time taken by the electrons, T is equal to L by T, call it as, T is equal to L by VD, call it as equation number 3. Students, VD is equal to L by T and T is equal to L divided by VD, call it as equation number 3. Now substitute equation 2 and 3 in equation 1. Substitute ಮಾಡ್ತಾ ಹೋಗಿ ಹಾಗೆ I is equal to NaLe divided by L divided by VD. L cancel ಆದ್ರೆ here you will get I is equal to NaEVD. ಇಲ್ಲಿ
ಟೈಮ್ಸ್ ನೀವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಸ್ಮಾಲ್ ಎನ್ ಅಂತ ಯೂಸ್ ಮಾಡಿ ಪ್ರಾಕ್ಟೀಸ್ ಮಾಡಿರ್ತೀರಾ, ಆಗ ನಿಮ್ಗೆ ಸ್ಮಾಲ್ ಎನ್ ಬಂದು ಚಾರ್ಜ್ ಡೆನ್ಸಿಟಿ ಆಗಿರುತ್ತೆ. ಇಲ್ಲಿ ನಾನು ತಗೊಂಡಿರೋದು ಕ್ಯಾಪಿಟಲ್ ಎನ್, ನೀವು ಯಾವ್ದಾದ್ರು ತಗೋಬಹುದು, ಬಟ್ ಕನ್ಸಿಡರೇಷನ್ ಅಲ್ಲಿ ನೀವು ಕರೆಕ್ಟ್ ಆಗಿ ಮೆನ್ಷನ್ ಮಾಡ್ಬೇಕಾಗತ್ತೆ. ಸೊ I is equal to NAEVD. This is the expression for current in terms of drift velocity. This is the expression for current in terms of drift velocity. ಇದನ್ನ ಈಸಿಯಾಗಿ ಹೇಗೆ ನೆನ್ಪಿಟ್ಕೊಳ್ಳೋದು? I is equal to NAVDE ಹೀಗೆ ನೆನ್ಪಿಟ್ಕೋಬಹುದು. I equal to ನಾವೇ NAVD, ಇಲ್ಲಿ drift velocity, that is V, velocity only. I is equal to NAV ಹೀಗೆ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ನೆನಪಲ್ಲಿ ಉಳ್ಕೊಳ್ಳುತ್ತೆ. I equal to ನಾವೇ NAVE. ಸೊ I equal to Q by T, ಇಲ್ಲಿ Q ಅಂದ್ರೆ ಟೋಟಲ್ ಚಾರ್ಜಸ್ ಇಂದ ಕಂಡಕ್ಟರ್ ಆಗುತ್ತೆ, NALE. ಓಕೆ, now the next derivation is, or the next question is, deduce the relation J is equal to sigma E where terms have usual meaning. Very important derivation for 3 mark. Okay, very important derivation. ಇದನ್ನ equivalent form of Ohm's law ಅಂತಾನು ಹೇಳ್ತೀವಿ, or vector form of Ohm's law ಅಂತಾನು ಹೇಳ್ತೀವಿ. J is equal to sigma E. ಸೊ ಇದನ್ನ ಹೇಗೆ ಡಿರೈವ್ ಮಾಡ್ಬೋದು ಸ್ಟೂಡೆಂಟ್ಸ್? ಈ ಡಿರೈವೇಶನ್ಗೆ ಡಯಾಗ್ರಾಮ್ ನ ಅವಶ್ಯಕತೆ ಇಲ್ಲ. ಯು ಕ್ಯಾನ್ ಸ್ಟಾರ್ಟ್ ಡೈರೆಕ್ಟ್ಲಿ. ಓಕೆ, ನಾವು ಫ್ರಮ್ ಓಮ್ಸ್ ಲಾ, ಇದನ್ನ ನಾನು ಮುಂಚೆನೆ ಹೇಳಿದೀನಿ ನಿಮ್ಗೆ, ಇದನ್ನ ನಾವೇನಂತ ಹೇಳ್ತೀವಿ? ಈಕ್ವಿವೆಲೆಂಟ್ ಫಾರ್ಮ್ ಆಫ್ ಓಮ್ಸ್ ಲಾ ಅಂತ ಹೇಳೋದ್ರಿಂದ ಫಸ್ಟ್ ಓಮ್ಸ್ ಲಾ ಇಂದಾನೆ ಸ್ಟಾರ್ಟ್ ಮಾಡೋಣ. ಫ್ರಮ್ ಓಮ್ಸ್ ಲಾ ವಿ ನೋ V is equal to IR. From Ohm's law we know V is equal to IR, right? So ಅವಾಗ R ಏನಾಗುತ್ತೆ? R is equal to cross multiplication V divided by I ಆಗುತ್ತೆ. R is equal to V divided by I. Call it as equation number 1. ಈಗ ನಮ್ಗೆ ರೆಸಿಸ್ಟೆನ್ಸ್ ಯಾವ್ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ನೋಡೋದಾದ್ರೆ ಆ ಕಾನ್ಸೆಪ್ಟ್ ಮೇಲಿಂದ ನಾವು ರೆಸಿಸ್ಟೆನ್ಸ್ಗೆ ಇನ್ನ ಒಂದು ಈಕ್ವೇಶನ್ ತಗೋತಾ ಇದೀವಿ. ವಿ ಹ್ಯಾವ್ ರೆಸಿಸ್ಟೆನ್ಸ್ R is equal to rho L by A also. ರೆಸಿಸ್ಟೆನ್ಸ್ R equal to V by I ಆದ್ರೆ ಇನ್ನೊಂದು ರೆಸಿಸ್ಟೆನ್ಸ್ R is equal to rho L by A. Call it as equation number 2. ಈಗ ನಮ್ಗೆ ರೆಸಿಸ್ಟೆನ್ಸ್ಗೆ 2 ಈಕ್ವೇಶನ್ ಸಿಗ್ತಾ ಇದೆ. ಈಕ್ವೇಟ್ 1 and 2. ಜಸ್ಟ್ ಈಕ್ವೇಶನ್ 1 and 2 ನ ಈಕ್ವೇಟ್ ಮಾಡ್ತಾ ಹೋಗಿ. ಈಕ್ವೇಟ್ ಮಾಡಿದ್ರೆ ಏನಾಗುತ್ತೆ? V by I is equal to rho L divided by A. V by I is equal to rho L divided by A. ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ಹೋಗೋಣ. ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? V divided by L is equal to rho I by A ಅಂತ ಬರ್ಕೋಬೋದಾ? ಇದನ್ನ ಜಸ್ಟ್ ರಿಅರೇಂಜ್ ಮಾಡಿದ್ರೆ we will get V by L is equal to rho I by A. ನಾನು ಲಾಸ್ಟ್ ಡಿರೈವೇಶನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹಿಯರ್ V by L is E. Here V by L is E. Electric field is equal to rho I by A. I by A ಇದನ್ನ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ. ಕರೆಂಟ್ ಪರ್ ಯೂನಿಟ್ ಏರಿಯಾ. Current per unit area is called current density, and this J represents current density. This J is a vector quantity, and here electric field is also a vector quantity. ಹಾಗಿದ್ರೆ I by A ನ ನಾವು J, current density, current per unit area is called current density. So here I by A is equal to J. Why? Because current density J is equal to I by A. So ಏನಾಗುತ್ತೆ ಈಗ ಈಕ್ವೇಶನ್ ಇದನ್ನ ರಿಅರೇಂಜ್ ಮಾಡಿದ್ರೆ J is equal to E divided by rho ಆಗುತ್ತೆ. J equal to E divided by rho. ಇಲ್ಲಿ ನನಗೆ rho ಅಂದ್ರೆ ಗೊತ್ತಿದೆ. That is the reciprocal of conductivity is called resistivity, or the reciprocal of resistivity is called conductivity. So J is equal to 1 by rho into E ಅಂತ ಬರ್ಕೋಬಹುದು. This is the reciprocal of resistivity, and the reciprocal of resistivity can be called as
ಕಂಡಕ್ಟಿವಿಟಿ. ಸೊ 1/ρ ನಾನು ಸಿಗ್ಮಾ ಅಂತ ತಗೋತೀನಿ. ಕಂಡಕ್ಟಿವಿಟಿನ ಸಿಗ್ಮಾ ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ಸಿಗ್ಮಾ ಇ. ಸೊ ಹಿಯರ್ J is a vector quantity, E is also a vector quantity. So this is the proof. J equal to sigma E. Very important and ಒಂದು ಈಸಿಯೆಸ್ಟ್ ಡಿರೈವೇಶನ್. ಸ್ಟೂಡೆಂಟ್ಸ್ ನಿಮ್ಗೆ ಇವಾಗ ಎಲ್ಲಾ ಡಿರೈವೇಶನ್ಸ್ ನೋಡ್ತಾ ಇದ್ರೆ 3 ಡಿರೈವೇಶನ್ಸ್ ಇವಾಗ ಆಲ್ರೆಡಿ ಮಾಡಿದೀವಿ. 3 ಡಿರೈವೇಶನ್ಸ್ ಒಂದೇ ತರ ಅನಿಸ್ತಾ ಇದೆ. ಇದರಿಂದ ಒಂದು ಬೆನಿಫಿಟ್ ಕೂಡ ಇದೆ. ಏನಂತ ಹೇಳಿದ್ರೆ 3 ಡಿರೈವೇಶನ್ಸ್ಗೂ ನೀವು ಈ ಡಿರೈವೇಶನ್ಗೂ ಯು ಕ್ಯಾನ್ ರೈಟ್ ದ ಡಯಾಗ್ರಾಮ್. 3 ಡಿರೈವೇಶನ್ಗೂ ಡಯಾಗ್ರಾಮ್ ಅಂಡ್ ಕನ್ಸಿಡರೇಷನ್ ವಿಲ್ ಬಿ ಸೇಮ್. ಬಟ್ ಈಕ್ವೇಶನ್ಸ್ ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ನೀವು ಸ್ವಲ್ಪ ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಜಸ್ಟ್ ಡಿರೈವೇಶನ್ ನ ಸ್ಟಾರ್ಟ್ ಮಾಡ್ಬಿಟ್ರಿ ಅಂತ ಹೇಳಿದ್ರೆ ನಿಮ್ಗೆ ಈಸಿ ಆಗ್ತಾ ಹೋಗುತ್ತೆ. ಇಂಪಾರ್ಟೆಂಟ್ ಡಿರೈವೇಶನ್ಸ್. ಓಕೆ, ನೌ the next 3 mark question is, that is the last 3 mark question. Mention the factors on which the resistance of a conductor depend. ಒಂದು ನಾನು 2 mark questions ಅಲ್ಲಿ ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳಿದ್ದೆ ರೆಸಿಸ್ಟಿವಿಟಿ ಯಾವ್ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇತ್ತು. ಟೆಂಪರೇಚರ್ ಅಂಡ್ ನೇಚರ್ ಆಫ್ ದ ಮೆಟೀರಿಯಲ್ ಮೇಲೆ ಡಿಪೆಂಡ್ ಆಗ್ತಾ ಇತ್ತು. ನಾವು ರೆಸಿಸ್ಟೆನ್ಸ್ ಆಫ್ ಅ ಕಂಡಕ್ಟರ್ ಯಾವ್ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ರೆಸಿಸ್ಟೆನ್ಸ್ ಈಸ್ ಅ ಕಾನ್ಸ್ಟಾಂಟ್ ಅಂತ ಹೇಳ್ತೀವಿ ಓಮ್ಸ್ ಲಾ ನಲ್ಲಿ. ಯಾವಾಗ ಕಾನ್ಸ್ಟಾಂಟ್? ಟೆಂಪರೇಚರ್ ಅಂಡ್ ಅದರ್ ಫಿಸಿಕಲ್ ಕಂಡೀಷನ್ಸ್ ಕಾನ್ಸ್ಟಾಂಟ್ ಇದ್ದಾಗ ಮಾತ್ರನೇ ರೆಸಿಸ್ಟೆನ್ಸ್ ಕಾನ್ಸ್ಟಾಂಟ್ ಅಂತ ಹೇಳ್ತೀವಿ. ಸೊ ಈಗ ರೆಸಿಸ್ಟೆನ್ಸ್ ಯಾವ್ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ನೋಡೋಣ. ಯಾವಾಗ ರೆಸಿಸ್ಟೆನ್ಸ್ ಚೇಂಜ್ ಆಗ್ತಾ ಇರುತ್ತೆ. ಓಮ್ಸ್ ಲಾ ಪ್ರಕಾರ ಹೋಗೋದಾದ್ರೆ ಟೆಂಪರೇಚರ್, ರೈಟ್, ಟೆಂಪರೇಚರ್ ಚೇಂಜ್ ಆದ್ರೆ ರೆಸಿಸ್ಟೆನ್ಸ್ ಚೇಂಜ್ ಆಗುತ್ತೆ. ಅದರ್ ಫಿಸಿಕಲ್ ಕಂಡೀಷನ್ಸ್ ಲೈಕ್ ಲೆಂತ್ ಆಫ್ ದ ಕಂಡಕ್ಟರ್, ಟೆಂಪರೇಚರ್ ಆಫ್ ದ ಕಂಡಕ್ಟರ್, length of the conductor, area of cross section of the conductor and nature of material. Area of cross section and nature of material ಮೇಲೆ resistance of a conductor ಏನಾಗುತ್ತೆ? ಡಿಪೆಂಡ್ ಆಗುತ್ತೆ. ಹಾಗಿದ್ರೆ ಟೆಂಪರೇಚರ್ ಮೇಲೆ ಹೇಗೆ ಡಿಪೆಂಡ್ ಆಗುತ್ತೆ? If the temperature of a conductor increases, resistance will increase but not directly proportional. Resistance is not directly proportional to temperature. ಅಂದ್ರೆ linear ಆಗಿ increase ಆಗಲ್ಲ. If the temperature of the conductor increases, resistance will increase. Length ಗೆ resistance is directly proportional or directly proportional to L. If the length of the conductor increases, resistance will increase. ನೆಕ್ಸ್ಟ್ ಒನ್ ಯಾವ್ದಿದೆ? ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಗೆ ಹೇಗೆ ಡಿಪೆಂಡ್ ಆಗುತ್ತೆ? ಇಫ್ ದ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್ ಇನ್ಕ್ರೀಸಸ್, ಇಫ್ ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇನ್ಕ್ರೀಸಸ್, ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್ ವಿಲ್ ಡಿಕ್ರೀಸ್. ಸೊ ರೆಸಿಸ್ಟೆನ್ಸ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು area. Resistance is inversely proportional to area. And the last one is nature of material. Nature of material change ಆದ್ರೆ resistance of a conductor will change. Very important derivation for 3 mark. ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಟೆಂಪರೇಚರ್, ಲೆಂತ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂಡ್ ನೇಚರ್ ಆಫ್ ಮೆಟೀರಿಯಲ್. ಓಕೆ, ದೀಸ್ ಆರ್ ಆಲ್ ದ 3 mark important questions. Next 5 mark questions ಗೆ ಹೋಗೋಣ. ನೀವು 2 mark questions ನ ಇವಾಗ ಅರೌಂಡ್ 5 to 6 questions ನ ನೋಡಿದೀರಾ ಅಷ್ಟೇ. 3 mark questions ನ 3 to 4 questions ನ ನೋಡಿದೀರಾ. ಇಷ್ಟೇ questions ಅಲ್ಲಿ ಗ್ಯಾರಂಟಿ ನಿಮ್ಗೆ 100% 2 mark and 3 mark questions ನ ಕೇಳೋ ಅಂತದ್ದು. ಇದರಿಂದ ಆಚೆ ಯಾವ ಕ್ವೆಶನ್ ಬರೋದಿಲ್ಲ, ಚಾನ್ಸೇ ಇಲ್ಲ ಬರೋಕೆ. ಓಕೆ, ಇಷ್ಟೇ ಕ್ವೆಶನ್ಸ್ ಅಲ್ಲಿ ನಿಮ್ಗೆ 2 and 3 mark questions ನ ಕೇಳ್ತಾ ಹೋಗ್ತಾರೆ. ಹಾಗೆ 5 mark ಡಿರೈವೇಶನ್ಸ್ ಇದೆ. ದೇರ್ ಆರ್ 5 mark ಡಿರೈವೇಶನ್ಸ್. 4 ಡಿರೈವೇಶನ್ಸ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ 100% ಒಂದು ಡಿರೈವೇಶನ್ ನಿಮ್ಗೆ ಗ್ಯಾರಂಟಿ ನಿಮ್ಮ ಎಕ್ಸಾಮ್ ಅಲ್ಲಿ ಬರೋಂಥದ್ದು. ಯಾವುದು ಅದು? 4 ಡಿರೈವೇಶನ್ಸ್. This is the first derivation. Derive an expression for effective EMF and effective internal resistance of 2 cells connected in series. If 2 cells are connected in series, okay, series combination alli ide 2 cells. Consider 2 cells of EMF. Let E1 R1 be the EMF of first cell and internal resistance of first cell, and E2 R2 be the EMF and internal resistance of second cell. Okay, and I be the current passing through the combination. Students, 2 cells series agi combine agide andre alli I
ಕರೆಂಟ್ ವಿಲ್ ಬಿ ಕಾನ್ಸ್ಟಂಟ್. ಓಕೆ, ಕರೆಂಟ್ ಕಾನ್ಸ್ಟಂಟ್ ಇರುತ್ತೆ. ಆರ್ ಸೇಮ್ ಕರೆಂಟ್, ನಾಟ್ ಕಾನ್ಸ್ಟಂಟ್, ಸಾರಿ, ಸೇಮ್ ಕರೆಂಟ್ ಎರಡೂ ಸೆಲ್ಸ್ ಅಲ್ಲೂ ಕರೆಂಟ್ ಪಾಸಿಂಗ್ ಥ್ರೂ ದ ಸೆಲ್ 1 ವಿಲ್ ಬಿ ಈಕ್ವಲ್ ಟು ದ ಕರೆಂಟ್ ಪಾಸಿಂಗ್ ಥ್ರೂ ದ ಸೆಲ್ 2. ಅಂದ್ರೆ I1 ಇಸ್ ಈಕ್ವಲ್ ಟು I2 ಆಗಿರುತ್ತೆ. ಅಂದ್ರೆ ಥ್ರೂ ಫಸ್ಟ್ ಸೆಲ್ ಏನ್ ಕರೆಂಟ್ ಪಾಸ್ ಆಗುತ್ತೋ ಸೆಕೆಂಡ್ ಸೆಲ್ ಅಲ್ಲೂ ಅದೇ ಕರೆಂಟ್ ಪಾಸ್ ಆಗ್ತಾ ಇರುತ್ತೆ ಇಫ್ ಟೂ ಸೆಲ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್. ಓಕೆ, ಬಟ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಈಚ್ ಸೆಲ್ ಡಿಫ್ರೆಂಟ್ ಆಗ್ತಾ ಹೋಗುತ್ತೆ. ಓಕೆ, ಈಗ ABC ಅಂತ ಪಾಯಿಂಟ್ ಮಾಡ್ಕೊಳ್ಳೋಣ. ಇದನ್ನ ಇಲ್ಲಿ ನಿಮ್ಗೆ AB ಬಂದು ಫಸ್ಟ್ ಸೆಲ್, BC ಬಂದು ಸೆಕೆಂಡ್ ಸೆಲ್, ಎರಡು ಸೀರೀಸ್ ಆಗಿ ಕಂಬೈನ್ ಆಗಿದೆ. ಫಸ್ಟ್ ನೀವು ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಫಸ್ಟ್ ಸೆಲ್ ನ VAB ಅಂತ ತಗೋಬಹುದಾ? ಹಿಯರ್ VAB be the potential difference across first cell and VBC be the potential difference across second cell. VAB is the potential difference across first cell and VBC is the potential difference across second cell. First ಸರ್ಕ್ಯೂಟ್ ನ ಬರ್ದಾದ್ಮೇಲೆ ಈಕ್ವಿವೇಲೆಂಟ್ ಸರ್ಕ್ಯೂಟ್ ನ ಬರೀಲೇಬೇಕು. ಬರ್ದಿಲ್ಲ ಅಂದ್ರೆ ಮಾರ್ಕ್ಸ್ ಸಿಗಲ್ಲ. ಈಕ್ವಿವೇಲೆಂಟ್ ಸರ್ಕ್ಯೂಟ್ ಅಂದ್ರೆ ಏನೂ ಇಲ್ಲ, ಜಸ್ಟ್ ಸಿಂಪಲ್ ಆಗಿ ಸರ್ಕ್ಯೂಟ್ ಬರೆಯೋದು. ಅಂದ್ರೆ ಇದೆರಡನ್ನು ಸೀರೀಸ್ ಆಗಿ ಕಂಬೈನ್ ಮಾಡಿದಾಗ EMF ಏನಾಗುತ್ತೆ, ದಟ್ ಇಸ್ ಈಕ್ವಿವೆಲೆಂಟ್ EMF. ಇಂಟರ್ನಲ್ ರೆಸಿಸ್ಟೆನ್ಸ್ ಏನಾಗುತ್ತೆ, ದಟ್ ಇಸ್ ಈಕ್ವಿವೆಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್. ಸೊ ಈಕ್ವಿವೆಲೆಂಟ್ EMF, ಈಕ್ವಿವೆಲೆಂಟ್ ಇಂಟರ್ನಲ್ resistance, this is point A and this is point B, and this is the total potential difference across the combination V. Okay, ಹೀಗೆ ಫಸ್ಟ್ ಡಯಾಗ್ರಾಮ್ ಬರ್ಕೋಬೇಕಾಗತ್ತೆ. and here I is the current passing through the combination. Okay, now ನಾನು ಆಲ್ರೆಡಿ ಹೇಳಿದ್ದೀನಿ, ಒಂದೆರಡು ಸೆಲ್ ಸೀರೀಸ್ ಆಗಿ ಕಂಬೈನ್ ಆಗಿದೆ ಅಂದ್ರೆ ಕರೆಂಟ್ ಥ್ರೂ ಸೆಲ್ 1, ಕರೆಂಟ್ ಥ್ರೂ ಸೆಲ್ 2 ಅಥವಾ ಕರೆಂಟ್ ಥ್ರೂ ಈಚ್ ಸೆಲ್ ಸೇಮ್ ಇರುತ್ತೆ ಅಂಡ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಈಚ್ ಸೆಲ್ ಡಿಫರೆಂಟ್ ಇರುತ್ತೆ. ಸೊ ಹಿಯರ್ VAB is the potential difference across first cell and VBC is the potential difference across second cell. ಹಾಗಿದ್ರೆ what is the total potential difference? V is equal to VAB plus VBC ಆಗುತ್ತೆ. ಟೋಟಲ್ ಪೊಟೆನ್ಷಿಯಲ್ ಡಿಫರೆನ್ಸಸ್ V is equal to VAB plus VBC. ಇಲ್ಲಿ VAB ಏನಾಗುತ್ತೆ, ಒಂದು ರಿಲೇಷನ್ ಇಸ್ ದೇರ್, ದಟ್ ಇಸ್ ದ ರಿಲೇಷನ್ ಬಿಟ್ವೀನ್ potential difference, EMF, internal resistance and current passing through the cell, that is VAB ಅಥವಾ V is equal to E minus IR. V is equal to E minus IR. ಇದು ಫಸ್ಟ್ ಸೆಲ್ ಆಗಿರೋದ್ರಿಂದ E1 minus current will be same I into R1. ಹಾಗೆ VBC will be equal to E2 minus IR2. E2 minus IR2. ಜಸ್ಟ್ ಎರಡನ್ನು ಆಡ್ ಮಾಡಿ, ಐ ಮೀನ್ ಈಕ್ವೇಶನ್ ನಂಬರ್ 1 ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ವಿಲ್ ಗೆಟ್ ಲೈಕ್ ದಿಸ್: E1 minus IR1 plus E2 minus IR2. ಜಸ್ಟ್ ಈಗ ರಿಅರೇಂಜ್ ಮಾಡ್ತಾ ಇದ್ದೀನಿ ಈಕ್ವೇಶನ್ ನ. V is equal to E1 plus E2 minus IR1 minus IR2. So V is equal to E1 plus E2, here minus I is common, R1 plus R2. ಹೀಗೆ ಬರಿಬೋದಲ್ವಾ ಡಿರೈವೇಶನ್ ಈಕ್ವೇಶನ್ ನ. ಸೊ V is equal to, here E1 plus E2 is the total EMF in the combination, that is effective EMF in the combination or equivalent EMF in the combination, that is E equivalent minus I into R equivalent. Here R1 plus R2 is the equivalent internal resistance or total internal resistance in the combination. So ಇಲ್ಲಿ ಈ equivalent ಏನಾಗುತ್ತೆ, ಆನ್ ಕಂಪೇರಿಂಗ್, ಸ್ಟೂಡೆಂಟ್ಸ್ ಇದನ್ನ ಬರೀಲೇಬೇಕು. ಎಷ್ಟೊಂದು ಜನ ಇದನ್ನ ಮಿಸ್ ಮಾಡ್ತಾ ಇರ್ತೀರಾ. ಅವರು ಅಲ್ಲಿ ಡಿರೈವೇಶನ್ ಅಲ್ಲಿ ಅವರು ಎಕ್ಸ್ಪ್ರೆಷನ್ ಫಾರ್ ಎಫೆಕ್ಟಿವ್ EMF, ಎಫೆಕ್ಟಿವ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತಾನೆ ಕೇಳಿರೋದ್ರಿಂದ ಎಫೆಕ್ಟಿವ್ EMF ಅಂಡ್ ಎಫೆಕ್ಟಿವ್ ಇಂಟರ್ನಲ್ ರೆಸಿಸ್ಟೆನ್ಸ್ ಈಕ್ವೇಶನ್ಸ್ ಕಂಪೇರ್ ಮಾಡಿ ಬರ್ದಿಲ್ಲ ಅಂದ್ರೆ ಮಾರ್ಕ್ಸ್ ಕಟ್ ಆಗುತ್ತೆ. ಸೊ E equivalent is equal to E1 plus E2 and R equivalent is equal to R1 plus R2 for 3 cells plus E3. For n cells up to plus En ಆಗುತ್ತೆ. ಅಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅಷ್ಟೇನೆ plus R3 plus R4 up to Rn for n number of cells which are connected in series.
ವೆರಿ ಇಂಪಾರ್ಟೆಂಟ್ ಡಿರೈವೇಶನ್ ಅಂಡ್ ಈಸಿಯೆಸ್ಟ್ ಡಿರೈವೇಶನ್. ಇದ್ರಲ್ಲಿ ಏನೂ ಇಲ್ಲ. E1 minus IR1, E2 minus IR2 ಜಸ್ಟ್ ಆಡ್ ಮಾಡ್ತೀರಾ, ರಿಅರೇಂಜ್ ಮಾಡಿ E equivalent minus I into R equivalent ಅಂತ ಬರ್ಕೊಂಡಿದ್ದೀರಾ. ಜಸ್ಟ್ ಕಂಪೇರ್ ಮಾಡಿ E equivalent is equal to E1 plus E2 and R equivalent is equal to R1 plus R2 ಅಷ್ಟೇ. Okay, now what is the next derivation then? Derive an expression for effective EMF and effective internal resistance when two cells are connected in parallel. ಎರಡು ಸೆಲ್ಸ್ ಸೀರೀಸ್ ಆಗಿದ್ದಾಗ ಇವಾಗ ಎಫೆಕ್ಟಿವ್ EMF ಎಫೆಕ್ಟಿವ್ ಇಂಟರ್ನಲ್ ರೆಸಿಸ್ಟೆನ್ಸ್ ನೋಡಿದೀವಿ. ಅದೇ ಟೂ ಸೆಲ್ಸ್ ಪ್ಯಾರಲಲ್ ಇದ್ದಾಗ ಎಫೆಕ್ಟಿವ್ EMF ಎಫೆಕ್ಟಿವ್ ಇಂಟರ್ನಲ್ ರೆಸಿಸ್ಟೆನ್ಸ್ ಏನಾಗುತ್ತೆ? ಸ್ಟೂಡೆಂಟ್ಸ್ ಫಸ್ಟ್ ಡಯಾಗ್ರಾಮ್ ಬರೀಬೇಕಾಗುತ್ತೆ. ಡಯಾಗ್ರಾಮ್ ಅಲ್ಲಿ ಇಲ್ಲಿ ಪ್ಯಾರಲಲ್ ಕಾಂಬಿನೇಷನ್ ನೀವು ಬರೀಬೇಕು. ಟೂ ಸೆಲ್ಸ್ ಪ್ಯಾರಲಲ್ ಆಗಿ ಕಂಬೈನ್ ಆಗಿದೆ. ಲೆಟ್ E1 be the EMF of first cell and E2 is the EMF of second cell. R1 internal resistance and R2 is the internal resistance of second cell. Okay, ಇದು ಎರಡು ಸೆಲ್ಸ್ ಪ್ಯಾರಲಲ್ ಅಲ್ಲಿ ಕಂಬೈನ್ ಆದಾಗ ಏನಾಗುತ್ತೆ? ಕರೆಂಟ್ ಥ್ರೂ ಈಚ್ ಸೆಲ್ ಡಿಫ್ರೆಂಟ್ ಇರುತ್ತೆ. ಕನ್ಫ್ಯೂಸ್ ಆಗಬೇಡಿ. ಸೀರೀಸ್ ಅಲ್ಲಿ ಇದ್ದಾಗ ಕರೆಂಟ್ ಥ್ರೂ ಈಚ್ ಸೆಲ್ ಸೇಮ್ ಇತ್ತು. ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಮಾಡಿದಾಗ ಏನಾಗ್ತಾ ಇದೆ? ಕರೆಂಟ್ ಥ್ರೂ ಈಚ್ ಸೆಲ್ ಡಿಫ್ರೆಂಟ್ ಇದೆ. ಬಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಕಾಂಬಿನೇಷನ್, potential difference across the combination will be same, that is VAB. Okay, now ಇದಕ್ಕೆ equivalent circuit ನ ಹೇಗೆ ಬರೀತೀರಾ? equivalent circuit same, this is the point A and this one is B. I is the total current passing through the combination, that is I1 plus I2, and VAB is the total potential difference across the combination. Okay, ಈಗ ನಾವು ಲಾಸ್ಟ್ ಡಿರೈವೇಶನ್ ಅಲ್ಲಿ ನನಗೆ V ಅಕ್ರಾಸ್ ಈಚ್ ಸೆಲ್ ಡಿಫ್ರೆಂಟ್ ಇರೋದ್ರಿಂದ V ನ ಆಡ್ ಮಾಡ್ಕೊಂಡಿದ್ವಿ. ಇಲ್ಲಿ I ಅಕ್ರಾಸ್ ಈಚ್ ಸೆಲ್ ಡಿಫ್ರೆಂಟ್ ಇದೆ. ಸೊ ಕರೆಂಟ್ ಥ್ರೂ ಟೋಟಲ್ ಕರೆಂಟ್ ಇನ್ ದ ಕಾಂಬಿನೇಷನ್ ನ ಫೈಂಡ್ ಔಟ್ ಮಾಡ್ಕೊಬೇಕಾಗಿರೋದ್ರಿಂದ I is equal to I1 plus I2. Here I1 is current through first cell and I2 is the current through second cell. ಹಾಗಿದ್ರೆ we know V is equal to E minus IR ಅಂತ. ಹಾಗಿದ್ರೆ I ಗೆ ಈಕ್ವೇಶನ್ ಏನಾಗುತ್ತೆ? E minus V divided by R is equal to I. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ you will get E minus V divided by R is equal to I. So I1 ಏನಾಗುತ್ತೆ? E1, V will be same R1. Similarly, I2 is equal to E2 minus V divided by R2. So, what is the total current? Total current I is equal to I is equal to E1 minus V divided by R1 plus E2 minus V divided by R2. Next step, just mathematics ಅಷ್ಟೇ ಇಲ್ಲಿಂದ ಮುಂದೆ. ಸೊ ಇಲ್ಲೇನಾಗುತ್ತೆ? I is equal to ಇದನ್ನ ಸ್ಪ್ಲಿಟ್ ಮಾಡ್ತಾ ಹೋಗಿ E1 by R1 minus V by R1 ಅಂತ ಬರ್ಕೋಬಹುದು, ಪ್ಲಸ್ E2 by R2 minus V by R2. E2 by R2 minus V by R2. ನೆಕ್ಸ್ಟ್ ಜಸ್ಟ್ ಈ ಟರ್ಮ್ಸ್ ನ ಒಂದ್ ಕಡೆ, V ಟರ್ಮ್ಸ್ ನ ಒಂದ್ ಕಡೆ ರಿಅರೇಂಜ್ ಮಾಡಿಡಿರಾ ಈಕ್ವೇಶನ್. I is equal to E1 by R1 plus E2 by R2 minus V by R1 minus V by R2 ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಸಿ ಈ ಈಕ್ವೇಶನ್ ನಾನು ಈಗ ಫಸ್ಟ್ ಟೂ ಟರ್ಮ್ಸ್ ನಲ್ಲಿ R1 R2 ಇಸ್ ದ LCM ಆಗುತ್ತೆ. LCM ತಗೊಳ್ಳಿ. ಸೊ ನ್ಯೂಮರೇಟರ್ ಏನಾಗುತ್ತೆ? E1 R2 ಪ್ಲಸ್ E2 R1 ಆಗುತ್ತೆ. ರೈಟ್. ನೆಕ್ಸ್ಟ್ ಟೂ ಟರ್ಮ್ಸ್ ಗೆ ಹೋಗೋಣ. ನೆಕ್ಸ್ಟ್ ಟೂ ಟರ್ಮ್ಸ್ ಅಲ್ಲಿ ಮೈನಸ್ V ವಿಲ್ ಬಿ ಕಾನ್ಸ್ಟಂಟ್. ಮೈನಸ್ V ನ ಕಾಮನ್ ತೆಗೆದ್ರೆ ಏನಾಗುತ್ತೆ? ಸಾರಿ, ಕಾಮನ್ 1 by R1 ಪ್ಲಸ್ 1 by R2 ಆಗುತ್ತೆ. ಮೈನಸ್ V ನ ಕಾಮನ್ ತೆಗೆದ್ರೆ 1 by R1 ಪ್ಲಸ್ 1 by R2. So I is equal to E1 R2 plus E2 R1 divided by R1 R2 minus V into, again here LCM is R1 R2, numerator ಏನಾಗುತ್ತೆ? R1 plus R2 ಆಗುತ್ತೆ. ಬಟ್ ನನಗೆ ಈ ಈಕ್ವೇಶನ್
ಈ ವಿ ಇಸ್ ಈಕ್ವಲ್ ಟು ಇ ಮೈನಸ್ ಐ ಆರ್ ಫಾರ್ಮಲ್ ಬೇಕು. ಅಂದ್ರೆ ವಿ ಗೆ ಇಕ್ವೇಶನ್ ಬೇಕಿದೆ ನಮ್ಗೆ. ಈಗ ವಿ ಗೆ ಇಕ್ವೇಶನ್ ಬೇಕು ಅಂದ್ರೆ ಏನ್ ಮಾಡ್ಬೇಕು, ವಿ ನ ನಾನು ರೈಟ್ ಹ್ಯಾಂಡ್ ಸೈಡ್ ಗೆ ತಗೋಬೇಕಾಗತ್ತೆ ಅಥವಾ ವಿ ಗೆ ಇಕ್ವೇಶನ್ ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಹೇಗೆ ವಿ ಗೆ ಇಕ್ವೇಶನ್ ನ ಫೈಂಡ್ ಔಟ್ ಮಾಡೋದು ಸ್ಟೂಡೆಂಟ್ಸ್? ಇಲ್ಲಿ ನನಗೆ ವಿ ಆಫ್ R1 ಪ್ಲಸ್ R2 ಡಿವೈಡೆಡ್ ಬೈ R1 R2 ನ ನಾನು ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡ್ರೆ ಅದೇನಾಗುತ್ತೆ, ಮೈನಸ್ ವಿ ಇರೋದ್ರಿಂದ ಪ್ಲಸ್ ವಿ ಆಗುತ್ತೆ ಅಂಡ್ ಐ ಬಿಕಮ್ಸ್ ಮೈನಸ್ ಐ, ರೈಟ್? ಸೊ ವಿ ಆಫ್ R1 plus R2 divided by R1 R2 is equal to E1 R2 plus E2 R1 divided by R1 R2 minus I, right? Now, ನನಗೆ V ಅಷ್ಟೇ ಬೇಕು. R1 plus R2 divided by R1 R2 ಈ ಟರ್ಮ್ ಕ್ಯಾನ್ಸಲ್ ಆಗಬೇಕು. ಈ ಟರ್ಮ್ ಕ್ಯಾನ್ಸಲ್ ಆಗಬೇಕು ಅಂದ್ರೆ ಏನ್ ಮಾಡ್ತೀರಾ, ಜಸ್ಟ್ ಈ ಈಕ್ವೇಶನ್ಗೆ R1 R2 ಡಿವೈಡೆಡ್ ಬೈ R1 ಪ್ಲಸ್ R2 ನ ಮಲ್ಟಿಪ್ಲೈ ಮಾಡಿದ್ರೆ ಆಯ್ತು. ಇದ್ರದ್ದು ರೆಸಿಪ್ರೋಕಲ್ ನ ಮಲ್ಟಿಪ್ಲೈ ಮಾಡಿದ್ರೆ ಈಸಿಲಿ ಯು ವಿಲ್ ಗೆಟ್ ವಿ. ಅಂದ್ರೆ ಹೇಗಿದೆ ಈಕ್ವೇಶನ್, ವಿ ಆಫ್ R1 ಪ್ಲಸ್ R2 ಡಿವೈಡೆಡ್ ಬೈ R1 R2 ಇಸ್ ದೇರ್, ನೋ? ಸೊ ಇಸ್ ಈಕ್ವಲ್ ಟು ಏನಾಗುತ್ತೆ, ಇದು E1 R2 ಪ್ಲಸ್ E2 R1 divided by R1 R2 is there minus I is there. So ನನಗೆ V ಅಷ್ಟೇ ಬೇಕಂದ್ರೆ ಏನಾಗುತ್ತೆ, ಜಸ್ಟ್ ರೆಸಿಪ್ರೋಕಲ್ ನ ಮಲ್ಟಿಪ್ಲೈ ಮಾಡಿ. ಸೊ V of R1 plus R2 divided by R1 R2 into R1 R2 divided by R1 plus R2 is equal to, ಪ್ರತಿಯೊಂದು ಟರ್ಮ್ಗೂ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕಾಗತ್ತೆ. E1 R2 plus E2 R1 divided by R1 R2 into R1 R2 divided by R1 plus R2 minus I into ಈ ಟರ್ಮ್ಗೂ ಮಲ್ಟಿಪ್ಲೈ ಮಾಡಿ R1 R2 divided by R1 plus R2. ಸೊ ಇಲ್ಲಿ ಏನಾಗುತ್ತೆ, R1 R2 ಕ್ಯಾನ್ಸಲ್ ಆಯ್ತು, R1 plus R2 ಕ್ಯಾನ್ಸಲ್ ಆಗುತ್ತೆ. Here R1 R2 cancel ಆಗುತ್ತೆ. So this equation V is equal to E1 R2 plus E2 R1 ನ್ಯೂಮರೇಟರ್ ನಲ್ಲಿ ಉಳ್ಕೊಂಡಿದೆ, ಡಿನಾಮಿನೇಟರ್ ಅಲ್ಲಿ R1 plus R2 minus I into R1 R2 divided by R1 plus R2. So this equation is in the form of V is equal to, ಇಲ್ಲಿ ಈ ಫಾರ್ಮ್ ಅಲ್ಲಿ ಇದೆ ಇದು, ಸೊ ಈ ಈಕ್ವಿವೆಲೆಂಟ್ ಅಂತ ತಗೋತೀನಿ, ಮೈನಸ್ ಐ ಇಂಟು ಆರ್ ಈಕ್ವಿವೆಲೆಂಟ್, ಈ ಈಕ್ವಿವೆಲೆಂಟ್ ಮೈನಸ್ ಐ ಇಂಟು ಆರ್ ಈಕ್ವಿವೆಲೆಂಟ್. ಸೊ ಇಲ್ಲಿ ನೀವು ಸೆಂಟೆನ್ಸಸ್ ನ ಬರೀತಾ ಹೋಗ್ಬೇಕಾಗತ್ತೆ. ದಿಸ್ ಈಕ್ವೇಶನ್ ಇಸ್ ಇನ್ ದ ಫಾರ್ಮ್ ಆಫ್, ಹಿಯರ್ multiply R1 R2 divided by R1 plus R2 on both sides of the equation, like that you have to mention. So on comparing, this step is very important. Nan last derivation alle helidini, on comparing E equivalent is equal to E1 R2 plus E2 R1 divided by R1 plus R2 and R equivalent is equal to R1 R2 divided by R1 plus R2. This is the expressions for effective EMF and effective internal resistance when two cells are connected in parallel. Very, very important derivation. Students, ಎರಡು ಡಿರೈವೇಶನ್ಸ್ ಇಂಪಾರ್ಟೆಂಟ್ ಅಂಡ್ ಎರಡು ಡಿರೈವೇಶನ್ ಈಸಿ. ನಿಮ್ಗೆ ಇದು ಲೆಂತಿ ಅನ್ನಿಸ್ಬೋದು, ಬಟ್ ಸ್ಟಾರ್ಟಿಂಗ್ ನೀವು ಇಕ್ವೇಶನ್ಸ್ ನ ಕನ್ಸಿಡರ್ ಮಾಡೋದನ್ನ ಕಲ್ತ್ಬಿಟ್ರೆ ಇನ್ ಫುಲ್ ಮ್ಯಾಥಮೆಟಿಕ್ಸ್ ಇದೆ ಅಷ್ಟೇ ಈಸಿಯೆಸ್ಟ್ ಡಿರೈವೇಶನ್. ಓಕೆ, ನೌ ವಾಟ್ ಇಸ್ ದ ನೆಕ್ಸ್ಟ್ ಕ್ವೆಶ್ಚನ್? Derive an expression for electrical conductivity of a conductor in terms of relaxation time. Expression for electrical conductivity of a conductor in terms of relaxation time. Relaxation time andre tau alva. In terms of tau, we have to derive an expression for electrical conductivity, that is sigma. Sigma ge in terms of tau we have to derive an ಎಕ್ಸ್ಪ್ರೆಷನ್. ನಾವು ಡಿರೈವೇಶನ್ ಅಂತ ಹೇಳಿದ್ರೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ನಿಮ್ಗೆ ಡಯಾಗ್ರಾಮ್ ಇಸ್ ಇಂಪಾರ್ಟೆಂಟ್. ಫಸ್ಟ್ ರೈಟ್ ದ ಡಯಾಗ್ರಾಮ್. ಸೊ ಈ ಚಾಪ್ಟರ್ ಅಲ್ಲಿ ನಿಮಗೆ
ಇದು ಫೋರ್ತ್ ಡಿರೈವೇಶನ್. ಸೇಮ್ ಡಯಾಗ್ರಾಮ್ ನಾನು ರಿಪೀಟ್ ಮಾಡ್ತಾ ಇರೋದು. ಸೇಮ್ ಡಯಾಗ್ರಾಮ್ ಅಂಡ್ ಸೇಮ್ ಕನ್ಸಿಡರೇಷನ್ ಬರುತ್ತೆ. ಕನ್ಸಿಡರ್ ಅ ಕಂಡಕ್ಟರ್ ಆಫ್ ಲೆಂತ್ L and area of cross section A. Let VD be the drift velocity of the conductor and E be the electric field. Now, and V is the potential difference across the ends of the conductor and I be the current passing through the conductor. First diagram important. Diagram ಬರ್ದಾದ್ಮೇಲೆ ಡಿರೈವೇಶನ್ ನ ಕಂಟಿನ್ಯೂ ಮಾಡ್ತಾ ಹೋಗಿ. ಡಯಾಗ್ರಾಮ್ ಅಂಡ್ ಕನ್ಸಿಡರೇಷನ್ ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್, ಬರೀಲೇಬೇಕಾಗುತ್ತೆ. ಸೊ ಈಗ ಡಿರೈವೇಶನ್ ಬರಿಬೇಕಂದ್ರೆ ಫಸ್ಟ್ ವಿ ಆಲ್ರೆಡಿ ಡಿರೈವ್ಡ್ ದಟ್ ದ expression for current in terms of drift velocity, right? We have the current passing through the conductor I is equal to NEAVD. Here N is number of electrons per, N is number of electrons per unit volume, that is charge density, right? Or electron density. NEAVD, call it as equation number 1. ಇದು ನಾನು ಫಸ್ಟ್ ಡಿರೈವ್ ಮಾಡಿರೋದು. ಹಿಯರ್ ಎನ್ ಎಸ್ ಚಾರ್ಜ್ ಡೆನ್ಸಿಟಿ, ದಟ್ ಇಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್. ಓಕೆ, ನೌ ದ ನೆಕ್ಸ್ಟ್ ಒನ್ ಇಸ್ ಹಿಯರ್ ವಿ ಹ್ಯಾವ್ ಆಲ್ರೆಡಿ ಡಿರೈವ್ಡ್ VD is equal to E tau divided by M. Magnitude of VD ನು ನಾವು ಆಲ್ರೆಡಿ ಡಿರೈವ್ ಮಾಡಿದೀವಿ, ದಟ್ ಇಸ್ VD is equal to E tau divided by M. Call it as equation number 2. Just substitute equation 2 in equation 1. ಏನಾಗುತ್ತೆ? I is equal to NEA EE tau divided by M ಆಗುತ್ತೆ. ಹೌದಾ? ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀರಾ? I is equal to N E into E square A E tau divided by M ಆಗುತ್ತೆ. ಈ ಈಕ್ವೇಶನ್ ನ ರಿಅರೇಂಜ್ ಮಾಡಿದಾಗ ನಿಮ್ಗೆ I by A is equal to NE square E tau divided by M ಆಗುತ್ತಾ? ನಾನು ಆಲ್ರೆಡಿ ಹೇಳಿದ್ದೀನಿ I by A is current density. Current density can be represented by J. Therefore, J is equal to NE square E tau divided by M ಆಗುತ್ತೆ. J is equal to NE square E tau divided by M. Again, ನಾವು equivalent form of Ohm's law na derive ಮಾಡಿದ್ವಿ. That is J is equal to sigma E. So here J equal to sigma E. Sigma E will be equal to J na sigma E ಅಂತ replace ಮಾಡ್ತಾ ಇದ್ದೀನಿ, is equal to NE square E tau divided by M. NE square E tau divided by M. ಇಲ್ಲಿ E and E cancel ಆಗುತ್ತೆ. Sigma is equal to NE square tau divided by M. This is the expression for electrical conductivity in terms of relaxation time. Expression for electrical conductivity in terms of relaxation time, that is sigma is equal to NE square tau divided by M. In case our expression for electrical resistivity of a conductor in terms of relaxation time ಅಂತ ಕೇಳಿದ್ರೆ ಏನ್ ಮಾಡ್ತೀರಾ? Expression for electrical resistivity ಅಂದ್ರೆ we already know resistivity is the reciprocal of conductivity. So rho is equal to NE square tau divided by M. 1 divided by NE square tau divided by M ಆಗುತ್ತೆ. That is rho is equal to M divided by NE square tau. This is the expression for electrical resistivity of a conductor in terms of relaxation time or in terms of charge density ಅಂತಾನು ಕೇಳಬಹುದು. Here N is charge density, charge per unit volume. This is the expression for electrical conductivity and this one is the expression for electrical resistivity. Okay, now the last question is very important derivation. ತುಂಬಾ ಸಲ ಕೇಳ್ತಾ ಇರ್ತಾರೆ ಈ ಡಿರೈವೇಶನ್ ಅಂತೂ. ಅಂಡ್ ನಿಮ್ಗೆ ಆಲ್ರೆಡಿ ಎಲ್ಲಾರ್ಗೂ ಗೊತ್ತಿದೆ, ನಾವು ಈ ಡಿರೈವೇಶನ್ ನ ಡಿರೈವ್ ಮಾಡಬೇಕು ಅಂದ್ರೆ ವಿ ಶುಡ್ ಯೂಸ್ KCL and KVL, right? That is, what is the derivation? Arrive at the balancing condition of Wheatstone bridge
or Wheatstone network? Very common question and very important derivations. 4 derivations ಅಲ್ಲಿ ಒಂದು ಡಿರೈವೇಶನ್ ಗ್ಯಾರಂಟಿ ಕೇಳ್ತಾರೆ ಅಂಡ್ ಈ ಡಿರೈವೇಶನ್ ನ ತುಂಬಾ ಸಲ ಕೇಳಿದ್ದಾರೆ, ಬಟ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ಆಲ್ ದ 4 ಡಿರೈವೇಶನ್ಸ್. ಓಕೆ, ನಾವು ಏನು ಡಿರೈವೇಶನ್ ನ ಮಾಡಬೇಕು ಅಂತ ಹೇಳಿದ್ರೆ ನಾನು ಆಲ್ರೆಡಿ ಹೇಳಿದೀನಿ, ಫಸ್ಟ್ ಯು ಹ್ಯಾವ್ ಟು ರೈಟ್ ದ ಡಯಾಗ್ರಾಮ್. ಸೊ Wheatstone ಬ್ರಿಡ್ಜ್ ಅಂದ್ರೆ ಲೈಕ್ ವೀಟ್ ಶೇಪ್ಡ್ ಡಯಾಗ್ರಾಮ್ ಬರ್ತಾ ಹೋಗುತ್ತೆ ಅದಕ್ಕೆ. ಓಕೆ, ದಿಸ್ ಇಸ್ ದ ಡಯಾಗ್ರಾಮ್. ಫಸ್ಟ್ ಡಯಾಗ್ರಾಮ್ ಬರೀಬೇಕು. Here this is the resistance 1 R1, resistor 2, that is resistance of resistor 2 is R2, and this is resistor 3 R3, and this one is resistor 4 R4. Let E ಸರ್ಕ್ಯೂಟ್ ನ ಅಥವಾ ಈ ಲೂಪ್ ನಾನು ABCD ಅಂತ ನೇಮ್ ಮಾಡ್ಕೊಂತೀನಿ. ಅಕ್ರಾಸ್ ಎ ಅಂಡ್ ಸಿ ಒಂದು ಸೆಲ್ ಕನೆಕ್ಟ್ ಮಾಡೋಣ ಆಫ್ ನೆಗ್ಲಿಜಿಬಲ್ ಇಂಟರ್ನಲ್ ರೆಸಿಸ್ಟೆನ್ಸ್. ಓಕೆ, ಅಕ್ರಾಸ್ ಬಿ ಅಂಡ್ ಡಿ ಒಂದು ಗ್ಯಾಲ್ವಾನೋಮೀಟರ್ ನ ಕನೆಕ್ಟ್ ಮಾಡಬೇಕಾಗುತ್ತೆ. ದಟ್ ಈಸ್ ಹಿಯರ್ G is the resistance of the galvanometer. Here capital G is the resistance of the galvanometer. Now what is the direction of current? So ಇಲ್ಲಿ ನಮ್ಗೆ ಆಲ್ರೆಡಿ ಗೊತ್ತಿದೆ ಕರೆಂಟ್ ಫ್ರಮ್ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಟು ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಪಾಸ್ ಆಗುತ್ತೆ ಅಂತ. ಸೊ ಹಿಯರ್ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಕರೆಂಟ್ ಈ ಡೈರೆಕ್ಷನ್ ಅಲ್ಲಿ ಪಾಸ್ ಆಗ್ತಾ ಇದೆ. ಇಲ್ಲಿ ಏನಾಗುತ್ತೆ, ಸ್ಪ್ಲಿಟ್ ಆಗುತ್ತೆ. ಸೊ ದಿಸ್ ಇಸ್ ಅ ನೋಡ್. ಈ ನೋಡ್ ಇಂದ 2 ರೆಸಿಸ್ಟರ್ಸ್ ಹೋಗಿದೆ, ಇಲ್ಲಿ ಕರೆಂಟ್ ಸ್ಪ್ಲಿಟ್ ಆಯ್ತು. ಹಿಯರ್ ಈ ಕರೆಂಟ್ ಅನ್ನ I1 ಅಂತ ನೇಮ್ ಮಾಡ್ಕೊಂತೀನಿ ಅಂಡ್ ದಿಸ್ ಇಸ್ I2. ಅಂಡರ್ಸ್ಟುಡ್? ನಾವು ಕರೆಂಟ್ ಈಗ ಈ ಡೈರೆಕ್ಷನ್ ಅಲ್ಲಿ ಪಾಸ್ ಆಗ್ತಾ ಇದೆ, ಇಲ್ಲಿ ಅಗೇನ್ ಕರೆಂಟ್ ಸ್ಪ್ಲಿಟ್ ಆಗುತ್ತೆ ಹೀಗೆ, ರೈಟ್? ಕರೆಂಟ್ ಮತ್ತೆ ಸ್ಪ್ಲಿಟ್ ಆಗ್ತಾ ಇದೆ. ಈ ಕರೆಂಟ್ ನ I3 ಅಂತ ನೇಮ್ ಮಾಡ್ಕೊಳ್ಳೋಣ ಅಂಡ್ ದಿಸ್ ಇಸ್ IG, that is current passing through the galvanometer. Now ಈಗ I2 ಪಾಸ್ ಆಗ್ತಾ ಇರೋ ಕರೆಂಟ್ ಏನಾಗುತ್ತೆ, ಹೀಗೆ ಪಾಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ದಿಸ್ ಇಸ್ I4. ಅಂಡರ್ಸ್ಟುಡ್? ದಿಸ್ ಇಸ್ ದ ಡಯಾಗ್ರಾಮ್. ನೌ ಈಗ ನಾವು KVL ಅಂಡ್ KCL ನ ಯೂಸ್ ಮಾಡಿಕೊಂಡು ಈ ಡಯಾಗ್ರಾಮ್ದು ಅಥವಾ ಈ Wheatstone ನೆಟ್ವರ್ಕ್ದು ಬ್ಯಾಲೆನ್ಸಿಂಗ್ ಕಂಡೀಷನ್ ನ ಹೇಳಬೇಕಾಗುತ್ತೆ. ಫಸ್ಟ್ ಅಪ್ಲೈಯಿಂಗ್ KCL ನ ಅಪ್ಲೈ ಮಾಡ್ತಾ ಇದೀವಿ. ಅಪ್ಲೈಯಿಂಗ್ KCL ಆಟ್ ಯಾವುದಕ್ಕೆ, ಬಿಗೆ KCL ನ ಅಪ್ಲೈ ಮಾಡ್ತಿದೀವಿ. ಹೇಗೆ ಅಪ್ಲೈ ಮಾಡೋದು, ನೋಡ್ ಬಿ, ದಿಸ್ ಇಸ್ ಕಾಲ್ಡ್ ನೋಡ್ ಬಿಗೆ KCL ನ ಅಪ್ಲೈ ಮಾಡ್ತಾ ಇದೀವಿ. ಹೇಗೆ ಅಪ್ಲೈ ಮಾಡೋದು, ನೋಡ್ ಬಿ ನಲ್ಲಿ ದೇರ್ ಆರ್ 3 ಕಂಡಕ್ಟರ್ಸ್. ಒಂದು R1, ಫಸ್ಟ್ ಕಂಡಕ್ಟರ್ ರೆಸಿಸ್ಟೆನ್ಸ್ R1 ಇದೆ, ಸೆಕೆಂಡ್ ಕಂಡಕ್ಟರ್ ದಟ್ ಇಸ್ ಗ್ಯಾಲ್ವನೋಮೀಟರ್ ಅದ್ರದ್ದು ರೆಸಿಸ್ಟೆನ್ಸ್ G ಇದೆ, ಅಂಡ್ ಥರ್ಡ್ ಒನ್ R2. ಸೊ ಇಲ್ಲಿ ನಾನು KCL ಕಿರ್ಚಾಫ್ಸ್ ಕರೆಂಟ್ ಲಾ ನ ಅಪ್ಲೈ ಮಾಡ್ತಿದ್ದೀನಿ. ಕಿರ್ಚಾಫ್ಸ್ ಕರೆಂಟ್ ಲಾ ಏನ್ ಹೇಳುತ್ತೆ, ಟೋಟಲ್ ಕರೆಂಟ್ ಅಟ್ ದ ನೋಡ್ ಇಸ್ ಈಕ್ವಲ್ ಟು 0 ಅಂತ ಹೇಳುತ್ತೆ. ದಟ್ ಇಸ್ I1 ಕರೆಂಟ್ ಎಂಟರ್ ಆಗ್ತಾ ಇರೋದ್ರಿಂದ ವಿ ಶುಡ್ ಟೇಕ್ ಪಾಸಿಟಿವ್. I1 ಮೈನಸ್ IG ಮೈನಸ್ I3 ಇಸ್ ಈಕ್ವಲ್ ಟು 0 ಆಗುತ್ತಾ. I1 ಮೈನಸ್ IG ಮೈನಸ್ I3 ಇಸ್ ಈಕ್ವಲ್ ಟು 0. ಇದು KCL. ಓಕೆ, ಸೊ I3 ಗೆ ಈಕ್ವೇಶನ್ ಬೇಕು ಅಂದ್ರೆ ಏನಾಗುತ್ತೆ, I3 is equal to I1 minus IG. I3 is equal to I1 minus IG. Call it as equation number 1. ಹಾಗೆ I4 ಬೇಕು. ನಾನೀಗ KCL ನ D ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ನೋಡ್ D ಗೆ KCL ನ ಅಪ್ಲೈ ಮಾಡ್ತಾ ಇದೀವಿ. ಅಗೇನ್ ನೋಡ್ D ನಲ್ಲಿ there are 3 ಕಂಡಕ್ಟರ್ಸ್. ಒಂದು ಗ್ಯಾಲ್ವನೋಮೀಟರ್ ಅಂಡ್ ರೆಸಿಸ್ಟರ್ 4 ಅಂಡ್ ರೆಸಿಸ್ಟರ್ 3. ಸೊ ಇಲ್ಲಿ ಹೇಗೆ KCL ನ ಅಪ್ಲೈ ಮಾಡೋದು, ಟುವರ್ಡ್ಸ್ ದ ನೋಡ್ I2 ಪಾಸ್ ಆಗ್ತಾ ಇದೆ, IG ಪಾಸ್ ಆಗ್ತಾ ಇದೆ, ಅಂಡ್ ಅವೇ ಫ್ರಮ್ ದ ನೋಡ್ I4 ಪಾಸ್ ಆಗ್ತಾ ಇದೆ. ಸೊ ಟುವರ್ಡ್ಸ್ ದ ನೋಡ್ ಇದ್ರೆ ವಿ ಶುಡ್ ಟೇಕ್ ಪಾಸಿಟಿವ್. I2 ಪ್ಲಸ್ IG ಮೈನಸ್ I4 is equal to 0. I2 plus IG
minus I4 is equal to 0. So I4 will be equal to, I4 is equal to I2 plus IG. Call it as equation number 4. So ಇಲ್ಲಿ ನಾವೇನ್ ಮಾಡಿದೀವಿ, KCL ನ ಯೂಸ್ ಮಾಡ್ಕೊಂಡು I3 and I4 ನ ಡಿರೈವ್ ಮಾಡ್ಕೊಂಡ್ವಿ. ಈಗ ನಾವು KVL ನ ಅಪ್ಲೈ ಮಾಡ್ತಾ ಹೋಗ್ಬೇಕಾಗತ್ತೆ. KVL ನ ಫಸ್ಟ್ ಲೂಪ್ ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ದಟ್ ಇಸ್ ದ ಲೂಪ್ ABDA. ಯಾವ ಲೂಪು? ABDA. ನೀವು ADBA ಅಂತ ಅಪ್ಲೈ ಮಾಡ್ತಿದ್ರೆ ಯು ಕ್ಯಾನ್ ಅಪ್ಲೈ, ABDA ಅಂತ ಅಪ್ಲೈ ಮಾಡ್ತಿದ್ರೆ ಅಪ್ಲೈ ಮಾಡಿ. ಬಟ್ ಇಲ್ಲಿ ನೀವು ಏನ್ ಬರೀತಿರೋ ಸೇಮ್ ಡೈರೆಕ್ಷನ್ ಅಲ್ಲಿ ಲೂಪ್ ರೂಲ್ ನ ಅಪ್ಲೈ ಮಾಡ್ಬೇಕು. ನಾನು ABDA ಗೆ ಅಪ್ಲೈ ಮಾಡ್ತಾ ಹೋಗ್ತೀನಿ. ಸೊ AB ಅಂದ್ರೆ ಈ ಡೈರೆಕ್ಷನ್ ಅಲ್ಲಿ ಅಪ್ಲೈ ಮಾಡ್ಬೇಕು. ನಾನು ಯಾವ ಡೈರೆಕ್ಷನ್ ಅಲ್ಲಿ ಲೂಪ್ ರೂಲ್ ಅಪ್ಲೈ ಮಾಡ್ತಾ ಇದ್ದೀನೋ ಇನ್ ದ ಸೇಮ್ ಡೈರೆಕ್ಷನ್ ಕರೆಂಟ್ ಇದೆ. ಸೊ ಮೈನಸ್ ಬರುತ್ತೆ, ಮೈನಸ್ I1 R1, ಮೈನಸ್ I1 R1. ನಾವು ABDA ಆಗಿರೋದ್ರಿಂದ ಈ ಡೈರೆಕ್ಷನ್ ಅಲ್ಲಿ ಬರುತ್ತೆ. ದಟ್ ಇಸ್ ಕರೆಂಟ್ ಕೂಡ ಸೇಮ್ ಡೈರೆಕ್ಷನ್ ಅಲ್ಲಿ ಇದೆ. ಅಗೇನ್ ನೆಗೆಟಿವ್ ಸೈನ್, ಮೈನಸ್ IG ಇಂಟು G, ಮೈನಸ್ IG ಇಂಟು G ಆಗುತ್ತೆ. ನಾವು ಇದಾಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು? D2A ಅಪ್ಲೈ ಮಾಡ್ಬೇಕು. D2A ಅಪ್ಲೈ ಮಾಡ್ಬೇಕು ಅಂತ ಅಂದ್ರೆ ಈ ಡೈರೆಕ್ಷನ್ ಅಲ್ಲಿ, ಬಟ್ ಕರೆಂಟ್ ಇಸ್ ಇನ್ ದ ಆಪೋಸಿಟ್ ಡೈರೆಕ್ಷನ್. ಹಿಯರ್ ದ ಕರೆಂಟ್ ಇಸ್ ಇನ್ ದ ಆಪೋಸಿಟ್ ಡೈರೆಕ್ಷನ್. ಸೊ ಪ್ಲಸ್ ಆಗುತ್ತೆ, ಕರೆಂಟ್ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರೋದ್ರಿಂದ ಪ್ಲಸ್ ಆಗುತ್ತೆ. ಪ್ಲಸ್ I2 ಇಂಟು R3, ಕಾಲ್ ಇಟ್ ಆಸ್, ಸಾರಿ ಹೀಗೆ ಆಯ್ತು. ಈಗ ಕಾಲ್ ಇಟ್ ಆಸ್ ಇಕ್ವೇಶನ್ ನಂಬರ್ 3. ಇಲ್ಲಿ ನೋಡಿ, ಸರ್ಕ್ಯೂಟ್ ಬ್ಯಾಲೆನ್ಸ್ಡ್ ಇದೆ ಅಂದ್ರೆ ಕರೆಂಟ್ ಪಾಸಿಂಗ್ ಥ್ರೂ ದ ಗ್ಯಾಲ್ವನೋಮೀಟರ್ ಶುಡ್ ಬಿ 0. ಸರ್ಕ್ಯೂಟ್ ಬ್ಯಾಲೆನ್ಸ್ ಇದೆ ಅಂದ್ರೆ ಏನು? ಕರೆಂಟ್ ಪಾಸಿಂಗ್ ಥ್ರೂ ದ ಗ್ಯಾಲ್ವನೋಮೀಟರ್ ಇಸ್ ಈಕ್ವಲ್ ಟು 0 ಆಗಬೇಕು. ಸೊ ಹಿಯರ್ ಫಾರ್ ಬ್ಯಾಲೆನ್ಸಿಂಗ್ ಕಂಡೀಷನ್, ಫಾರ್ ಬ್ಯಾಲೆನ್ಸಿಂಗ್ ಕಂಡೀಷನ್ IG should be 0. IG 0 ಆಗಬೇಕು. ಸೊ ಏನಾಗುತ್ತೆ ಇಕ್ವೇಶನ್? IG 0 ಆದ್ರೆ 0 ಇಂಟು ಎನಿಥಿಂಗ್ 0, ಮೈನಸ್ I1 R1 ಪ್ಲಸ್ I2 R3 ಇಸ್ ಈಕ್ವಲ್ ಟು 0 ಆಗುತ್ತೆ. ಮೈನಸ್ I1 R1 ಪ್ಲಸ್ I2 R3 is equal to 0. This equation can be written as I1 R1 is equal to I2 R3, right? So call it as equation number 4. Similarly, ಈಗ KVL ನ ABDA ಗೆ ಅಪ್ಲೈ ಮಾಡಿದ್ವಿ. ಸಿಮಿಲರ್ಲಿ BCDB ಗೆ ಅಪ್ಲೈ ಮಾಡಿ. KVL ನ BCDB ಗೆ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ಸೇಮ್ ರೂಲ್ BCDB ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಈಗ BC ಅಂದ್ರೆ ಸೇಮ್ ಡೈರೆಕ್ಷನ್ ಅಲ್ಲಿ ಕರೆಂಟ್ ಇದೆ. ಸೊ ಹಿಯರ್ ವಿ ಹ್ಯಾವ್ ಟು ಟೇಕ್ ಮೈನಸ್ I3 R2 ಆಗುತ್ತೆ. ಮೈನಸ್ I3 R2, ಇಲ್ಲಿ ಕರೆಂಟ್ ಡೈರೆಕ್ಷನ್ ಆಪೋಸಿಟ್ ಆಗಿದೆ. ಸೊ ಪ್ಲಸ್ I4 R4, ಅಗೇನ್ ಇಲ್ಲೋದ್ರೆ ಕರೆಂಟ್ ಡೈರೆಕ್ಷನ್ ಆಪೋಸಿಟ್ ಇದೆ. ಸೊ ಪ್ಲಸ್ IGG ಇಸ್ ಈಕ್ವಲ್ ಟು 0 ಆಗುತ್ತೆ. ಹಿಯರ್ ಫಾರ್ ಬ್ಯಾಲೆನ್ಸಿಂಗ್ ಕಂಡೀಷನ್ ನಾವು IG ಇಸ್ ಈಕ್ವಲ್ ಟು 0 ಅಂತ ತಗೊಂಡೋದ್ರಿಂದ ಈ ಟರ್ಮ್ 0 ಆಗುತ್ತೆ. ಸೊ ದಿಸ್ ಈಕ್ವೇಶನ್ ಕ್ಯಾನ್ ಬಿ ರಿಟನ್ ಆಸ್ I3 R2 ಇಸ್ ಈಕ್ವಲ್ ಟು I4 R4. ಅಗೇನ್ ನನ್ಗಿಲ್ಲಿ I3 ಅಂದ್ರೆ ಏನಂತ ಗೊತ್ತಿದೆ? I1 ಮೈನಸ್ IG ಇಂಟು R2 is equal to I4 is I2 plus IG into R4. So again here IG is 0, I1 minus 0 is I1. So ಈ equation ಏನಾಗುತ್ತೆ? I1 R2 is equal to I2 R4 ಆಗುತ್ತೆ. I1 R2 is equal to I2 R4. Call it as equation number 5. See, ಇಲ್ಲಿ ನೀವು KCL ನ ಅಪ್ಲೈ ಮಾಡಿದ್ರಿ, I3 ಫೈಂಡ್ ಔಟ್ ಮಾಡ್ಕೊಂಡ್ವಿ. ನೋಡ್ ಬಿ ಗೆ KCL ನ ಅಪ್ಲೈ ಮಾಡಿ I3, ನೋಡ್ ಡಿ ಗೆ KCL ನ ಅಪ್ಲೈ ಮಾಡಿ I4 ತಗೊಂಡ್ವಿ. KVL ನ ABDA ಗೆ ಅಪ್ಲೈ ಮಾಡಿದ್ವಿ, ಇಕ್ವೇಶನ್ 4 ಸಿಕ್ತು. ಅಗೇನ್ KVL ನ BCDB ಗೆ ಅಪ್ಲೈ ಮಾಡಿದ್ವಿ, ವಿ ಗಾಟ್ ಇಕ್ವೇಶನ್ 5. ಸೊ ಎರಡು ಇಕ್ವೇಶನ್ಸ್ ನ ತಗೊಂಡು ಈಗ ನಾವು ಡಿವೈಡ್ ಮಾಡ್ಬೇಕಾಗತ್ತೆ. ದಟ್ ಈಸ್ ಇಕ್ವೇಶನ್ 4 ಡಿವೈಡೆಡ್ ಬೈ ಇಕ್ವೇಶನ್ 5. ಇಕ್ವೇಶನ್ 4 ಡಿವೈಡೆಡ್ ಬೈ ಇಕ್ವೇಶನ್ 5. ಇಕ್ವೇಶನ್ 4 ಏನ್ ಸಿಕ್ಕಿತ್ತು ನಮಗೆ? I1 R1
is equal to I2 R3 and equation 5 is I1 R2 is equal to I2 R4, right? I1 R1 and this is equation number 5. Divide both the equations. Divide ಮಾಡಿದ್ರೆ ಏನಾಗುತ್ತೆ? I1 R1 divided by I1 R2 is equal to I2 R3 divided by I2 R4. So ಇಲ್ಲಿ I1 cancel ಆಗ್ತಾ ಇದೆ, ಇಲ್ಲಿ I2 cancel ಆಗುತ್ತೆ. You will get R1 divided by R2 is equal to R3 divided by R4. This is the balancing condition of Wheatstone bridge. Balancing condition ಏನು Wheatstone bridge ದು? R1 divided by R2 is equal to R3 divided by R4. That is R1 by R2 is equal to R3 by R4. That is the balancing condition, or I1 plus I2 should be equal to I3 plus I4. That is also a balancing condition of Wheatstone bridge. Very, very important and simple derivation. ಇದು 5 ಮಾರ್ಕಿಗೆ ಕೇಳ್ತಾ ಇರ್ತಾರೆ. ಓಕೆ ಸ್ಟೂಡೆಂಟ್ಸ್, ಇಲ್ಲಿಗೆ ನಿಮಗೆ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ದು 2 ಮಾರ್ಕ್ ಇಂಪಾರ್ಟೆಂಟ್ ಕ್ವೆಶನ್ಸ್, 3 ಮಾರ್ಕ್ ಇಂಪಾರ್ಟೆಂಟ್ ಕ್ವೆಶನ್ಸ್, 5 ಮಾರ್ಕ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಕವರ್ ಆಗಿದೆ. ಇಷ್ಟೇ ಕ್ವೆಶನ್ಸ್ ನೀವು ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ನಿಮಗೆ ಕರೆಂಟ್ ಎಲೆಕ್ಟ್ರಿಸಿಟಿನಲ್ಲಿ ಆಲ್ಮೋಸ್ಟ್ 2 ಮಾರ್ಕ್, 3 ಮಾರ್ಕ್ ಅಂಡ್ 5 ಮಾರ್ಕ್ ಕ್ವೆಶನ್ಸ್ ಏನೆಲ್ಲ ಬಂದಿರುತ್ತೋ ಎಲ್ಲಾ ಕ್ವೆಶನ್ಸ್ ಡೆಫಿನೆಟ್ಲಿ ನೀವು ಅಟೆಂಡ್ ಮಾಡ್ತೀರಾ. ಓಕೆ, ಹೀಗೆ ನೆಕ್ಸ್ಟ್ ವಿಡಿಯೋಸ್ ನಲ್ಲಿ ನಿಮಗೆ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಇಂದ ನ್ಯೂಮರಿಕಲ್ಸ್ ಹೇಗೆ ಕೇಳ್ತಾರೆ ಅಂತ ಗೊತ್ತಾಗ್ತಾ ಹೋಗುತ್ತೆ. ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ನ್ಯೂಮರಿಕಲ್ಸ್ ಆಗಿರ್ಬೋದು, ಅಂಡ್ ಇವಾಗ ಆಲ್ರೆಡಿ ನಾವು ಫಸ್ಟ್ ಚಾಪ್ಟರ್ ಅನ್ನ ಮಾಡಿದೀವಿ, ದಟ್ ಈಸ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್. ನಿಮ್ಗೆ ವಿಡಿಯೋ ಸಿಗ್ತಾ ಹೋಗುತ್ತೆ, ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಸೊ ಹೀಗೆ ನಿಮ್ಗೆ ಬೇರೆ ಚಾಪ್ಟರ್ಸ್ದು ವಿಡಿಯೋಸ್ ಬೇಕು, ಕ್ವಿಕ್ ರಿವಿಷನ್ ಬೇಕು ಮಿಡ್ ಟರ್ಮ್ಗೆ ಅಂದ್ರೆ TTT ಅಕಾಡೆಮಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.